ಉನ್ನತೋನ್ನತನು, ಪರಾತ್ಪರನು, ಸರ್ವಶಕ್ತನೂ ಆಗಿರುವಂತ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಕೂಡಿ ಬಂದಿರುವಂತ ದೇವ ಮಂದೆಗೆ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ಈ ಬೆಳಿಗ್ಗೆ ನಮ್ಮನ್ನ ಆಶೀರ್ವಾದ ಮಾಡಲಿ. ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 28ನೇ ಅಧ್ಯಾಯ 6ರಿಂದ 8 ವಚನಗಳ ತನಕ. ಕೀರ್ತನೆಗಾರನು 28ನೇ ಅಧ್ಯಾಯ 6ರಿಂದ 8 ವಚನಗಳ ತನಕ. ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು. ನನಗೆ ಸಹಾಯವೂ ಉಂಟಾಯಿತು, ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು. ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸುವೆನು. ಯೆಹೋವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಯೆಹೋವನೇ, ನಿನ್ನ ಜನರನ್ನು ರಕ್ಷಿಸು, ನಿನ್ನ ಸ್ವಕೀಯ ಪ್ರಜೆಯನ್ನು ಆಶೀರ್ವದಿಸು, ಅವರನ್ನು ಯಾವಾಗಲೂ ಪರಿಪಾಲಿಸುತ್ತಾ ಆಧಾರವಾಗಿರು. ದೇವರ ವಾಕ್ಯ ಭಾಗಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ಎಚ್ಚರಪಡಿಸಿ ನಿನ್ನ ಪರಿಶುದ್ಧವಾದ ನಾಮದ ಬಳಿಗೆ ಬರುವಂತೆ, ನಿನ್ನ ದರ್ಶನವನ್ನು ಕೋರುವಂತೆ, ನಿನ್ನ ಶುದ್ಧವಾದಂತ ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬಂದು ಸ್ವಾಮಿ, ಲೋಕಕ್ಕಾಗಿ, ಲೋಕದ ಜನರ ಹಿತಕ್ಕಾಗಿ, ಮಾನವರ ರಕ್ಷಣೆಗಾಗಿ ಅಂಗಲಾಚಿ ಬೇಡಿಕೊಳ್ಳುವಂತೆ ಈ ಕೃಪೆಯನ್ನು ಕೊಟ್ಟಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಿನ್ನ ದಯೆ ನಮ್ಮ ಮೇಲಿರ್ಲಿ, ನಿನ್ನ ಕೃಪೆ ನಮ್ಮ ಮೇಲಿರ್ಲಿ. ಈ ದಿನವನ್ನು, ಈ ಸಮಯವನ್ನು ಆಶೀರ್ವದಿಸು. ನಿನ್ನ ಆತ್ಮನ ಬಲದಿಂದ ನಮ್ಮನ್ನ ಅಭಿಷೇಕಿಸು. ಕೂಡಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬಗಳನ್ನ ಆತ್ಮನ ಬಲದಿಂದ ಅಭಿಷೇಕಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ, ಜನಾಂಗಗಳನ್ನ ನಿನ್ನ ವಾಕ್ಯಗಳು ಸಂಧಿಸುವಂತೆ ಕಾರ್ಯ ಮಾಡು. ಹೃದಯಗಳಲ್ಲಿ ಮಾನಸಾಂತರವನ್ನು, ಪರಿಶುದ್ಧತೆಯನ್ನು ಉಂಟು ಮಾಡು. ನಿನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಘನ ಮಾನ ಮಹಿಮೆ ನಿನಗಾಗಲಿ ತಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಕರ್ತನ ಸನ್ನಿಧಾನದಲ್ಲಿ ಕೂಡಿ ಬಂದಿರುವ ಹಾಗೆ ನಮ್ಮ ಸಭಾ ಸಂಗೀತಗಳಲ್ಲಿ 107ನೇ ಸಂಗೀತವನ್ನ ನಾವು ಹಾಡಿಕೊಳ್ಳೋಣ. 107ನೇ ಸಂಗೀತವನ್ನ. ನೀ ಬೇಕು ಸರ್ವದ ಉದ್ಧಾರಕ, ಇನ್ನಾರು ಕೊಡೋರು ಸುಶಾಂತಿಯ. ನೀ ಬೇಕು ಸರ್ವದ ಉದ್ಧಾರಕ, ಇನ್ನಾರು ಕೊಡೋರು ಸುಶಾಂತಿಯ. ಶ್ರೀ ಯೇಸು ನೀನಗತ್ಯ, ಯೇಸು ನೀನಗತ್ಯ, ಕೈ ಚಾಚಿ ನನಗೀಗ ಸಹಾಯತ. ನೀ ಬೇಕು ಸರ್ವದ, ನೀನಿದ್ದರೆ ಗಂಡಾಂತರದಲ್ಲಿಯೂ ಪಾರಾಗುವೆ. ಶ್ರೀ ಯೇಸು ನೀನಗತ್ಯ, ಯೇಸು ನೀನಗತ್ಯ, ಕೈ ಚಾಚಿ ನನಗೀಗ ಸಹಾಯತ. ನೀ ಬೇಕು ಸರ್ವದ,
ನನ್ನೊಟ್ಟಿಗೆ ನೀನಿಲ್ಲದಿದ್ದರೆ ಸೋತೋಗುವೆ. ಶ್ರೀಯೇಸು ನಿನಗತ್ಯ, ಏಸು ನಿನಗತ್ಯ, ಕೈ ಚಾಚಿ ನನಗೀಗ ಸಹಾಯತ. ನೀ ಬೇಕು ಸರ್ವದಾ ಸುನಾಥನೇ, ನೀ ಹೇಳಿದಂತೆಯೇ ನಾ ಮಾಡುವೆ. ಶ್ರೀಯೇಸು ನಿನಗತ್ಯ, ಏಸು ನಿನಗತ್ಯ, ಕೈ ಚಾಚಿ ನನಗೀಗ ಸಹಾಯತ. ನೀ ಬೇಕು ಸರ್ವದಾ ಪವಿತ್ರನೇ, ಮಾರೇನ ಹೃದಯ ಪವಿತ್ರವೇ. ಶ್ರೀಯೇಸು ನಿನಗತ್ಯ, ಏಸು ನಿನಗತ್ಯ, ಕೈ ಚಾಚಿ ನನಗೀಗ ಸಹಾಯತ. ಪರಾತ್ಪರನಾದಂಥ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ಕೂಡಿ ಬಂದಿರುವಂತ ದೇವ ಮಂದಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರುತ್ತೇನೆ. ಬೆಳಗಿನ ಶುಭಾಶಯಗಳನ್ನ ಸಲ್ಲಿಸುವಂತನಾಗಿದ್ದೇನೆ. ಬೆಳಗಿನ ಜಾವದಲ್ಲಿ ಕರ್ತನ ವಾಕ್ಯಕ್ಕೆ ನಾವು ಹೋಗುವಾಗ, ದಾವೀದನು ಬರೆದಂತ ಕೀರ್ತನೆ 28ನೇ ಅಧ್ಯಾಯ 6ರಿಂದ 8 ವಚನಗಳ ತನಕ ನಾವು ಓದುವಾಗ, ಅಲ್ಲಿ 6ನೇ ವಚನದಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ: ಯೆಹೋವನು ನನ್ನ ವಿಜ್ಞಾಪನೆಗಳನ್ನ ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯೆಹೋವನು ನನಗೆ ಬಲವು ಗುರಾಣಿಯೂ ಆಗಿದ್ದಾನೆ. ನಾನು ಆತನಲ್ಲಿ ಭರವಸವಿಟ್ಟೆನು, ನನಗೆ ಸಹಾಯ ಉಂಟಾಯಿತು. ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು, ಕೀರ್ತನಾ ರೂಪವಾಗಿ ಆತನನ್ನು ಸ್ತುತಿಸುವೆನು. ಯೆಹೋವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವು ಆಗಿದ್ದಾನೆ. ದಾವೀದನು ಸೃಷ್ಟಿಕರ್ತನಾದಂಥ ದೇವರ ಒಡನಾಟದಲ್ಲಿ ಆತನಿಗೆ ಅತಿ ಪ್ರಿಯನು, ಹೃದಯಕ್ಕೆ ಹತ್ತಿರವಾದವನು ಆಗಿದ್ದನು. ಕಾರಣ ದಾವೀದನು ತನ್ನ ಎಲ್ಲಾ ಪ್ರಾರ್ಥನೆಗೂ ತಂದೆಯಾದ ದೇವರ ಬಳಿಯಿಂದ ಉತ್ತರವನ್ನ ಹೊಂದಿದವನಾಗಿದ್ದನು. ಅದಕ್ಕಾಗಿ ಆತನು ಕೀರ್ತನೆ 28:6 ಹೀಗೆ ಬರೆಯುತ್ತಾನೆ: ಯೆಹೋವನು ನನ್ನ ಎಲ್ಲ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ದಾವೀದನು ಮಾಡಿದಂತಹ ಪ್ರತಿಯೊಂದು ಪ್ರಾರ್ಥನೆಗೂ ಉತ್ತರವನ್ನ ಪಡೆದವನಾಗಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಆತನ ಯಾವ ಪ್ರಾರ್ಥನೆಯು ಪರಲೋಕದಲ್ಲಿ ತಂದೆಯ ಮುಂದೆ ತರಲ್ಪಡುವಾಗ ತಿರಸ್ಕರಿಸಲ್ಪಡಲಿಲ್ಲ ಎಂಬುದಾಗಿ ಈ ವಾಕ್ಯದ ಮುಖಾಂತರವಾಗಿ ನಮಗೆ ಅರ್ಥವಾಗುವಂಥದ್ದಾಗಿದೆ. ಆದುದರಿಂದಲೇ ದಾವೀದನು ಈ ಭೂಮಿ ಮೇಲೆ ತನ್ನ ಆಯುಷ್ಕಾಲದ ಎಲ್ಲಾ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಶೋಧನೆಗಳು, ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು, ಯುದ್ಧಗಳು ನಡೆಯುವಾಗಲೂ ಆತನು ಮೊರೆ ಇಡುವಾಗ ಕರ್ತನಾದ ದೇವರು ಆತನ ಹತ್ತಿರವಿದ್ದು ಎಲ್ಲ ಕೇಡಿನಿಂದ ಆತನನ್ನ ತಪ್ಪಿಸಿ ಆತನನ್ನ ಘನಪಡಿಸುತ್ತಾ ಅಭಿವೃದ್ಧಿಪಡಿಸುತ್ತಾ ಆತನ ಪ್ರಾರ್ಥನೆಗೆ ಉತ್ತರವನ್ನ ನೀಡುತ್ತಾ ಬರುತ್ತಿದ್ದನು. ಹೀಗಿರುವುದರಿಂದ ದಾವೀದನು ತನ್ನ ಎಲ್ಲಾ ಜೀವಿತದಲ್ಲಿ ಮಾಡಿದಂಥ ಪ್ರತಿಯೊಂದು ಪ್ರಯತ್ನಗಳಲ್ಲಿಯೂ ಸಫಲನಾದನು ಮತ್ತು ತಾನು ಮಾಡಿದಂಥ ಪ್ರತಿಯೊಂದು ಯುದ್ಧದಲ್ಲಿಯೂ ಜಯಶಾಲಿಯಾಗಿ ಬಂದನು. ಆತನು ಕರ್ತನಿಗೆ ಹತ್ತಿರವಾಗಿದ್ದರಿಂದ ಇಸ್ರಾಯೇಲ್ ದೇಶವು, ಇಸ್ರಾಯೇಲ್ ಜನಾಂಗವು ಸಮಾಧಾನದಿಂದಲೂ ನೆಮ್ಮದಿಯಿಂದಲೂ ಬದುಕಲು ಅನುಕೂಲವಾಗಿರುತ್ತಿತ್ತು.
ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಾಗ ಈ ಭೂಮಿ ಮೇಲೆ ನಮಗೆ ಯಾವಾಗಲೂ ಸುರಕ್ಷತೆಯನ್ನ ನಾವು ಅನುಭವಿಸುವಂತರಾಗಿದ್ದೇವೆ. 29ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ದಾವೀದನು ಬರೆಯುತ್ತಾನೆ, ಯೆಹೋವನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು, ಆತನು ತನ್ನ ಪ್ರಜೆಗೆ ಸುಕ್ಷೇಮವನ್ನು ದಯಪಾಲಿಸುವನು. ಈ ಭೂಮಿ ಮೇಲೆ ದೇವರ ಮಕ್ಕಳಿಗೆ ಶತ್ರು ಭಯವಾಗಲಿ, ಬಡತನದ ಭಯವಾಗಲಿ, ಕಷ್ಟ ಕಾಯಿಲೆಗಳ ಭಯವಾಗಲಿ, ಯಾವುದೇ ರೀತಿಯಾದಂಥ ಸಮಸ್ಯೆಗಳ ಭಯವಾಗಲಿ, ಆತಂಕವಾಗಲಿ ಇಲ್ಲದೆ ಎಲ್ಲಾ ಕಾಲಕ್ಕೂ ಸುಖದಿಂದಲೂ ಸಮೃದ್ಧಿಯಿಂದಲೂ ಸುಕ್ಷೇಮದಿಂದ ಬದುಕಬೇಕಾದರೆ ನಮ್ಮ ಎಲ್ಲ ಪ್ರಾರ್ಥನೆಯನ್ನ ದೇವರು ಕೇಳಬೇಕಾಗ್ತದೆ. ನಮ್ಮ ಪ್ರಾರ್ಥನೆಗಳು ದೇವರ ಮುಂದೆ ಮೆಚ್ಚುಗೆಯಾಗಿ ಬರುವಾಗ ನಮ್ಮ ಪ್ರಾರ್ಥನೆಗಳನ್ನ ಕರ್ತನಾದ ದೇವರು ಲಾಲಿಸಿ ತಕ್ಷಣವೇ ನಮಗೆ ಸದುತ್ತರವನ್ನ ಕೊಡುವಂತನಾಗಿದ್ದಾನೆ. ಕರ್ತನಿಂದ ನಮಗೆ ಉತ್ತರ ದೊರಕುವಾಗ ಈ ಭೂಮಿ ಮೇಲೆ ಯಾವ ಶೋಧನೆಯು, ಯಾವ ಸಂಕಟವು, ಯಾವುದು ಸಮಸ್ಯೆಯು, ಯಾವುದೇ ವಿಧವಾದಂಥ ಆತಂಕವು ನಮ್ಮ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆ ಕ್ಷಣದಲ್ಲಿ ತಂದೆಯಾದ ದೇವರು ತಾನೇ ತನ್ನ ದೂತರ ಸಮಕ್ಷಮದೊಡನೆ ನಮ್ಮ ಬಳಿಗೆ ಎಳೆದು ಬರುವಂತನಾಗಿದ್ದಾನೆ ಮತ್ತು ನಮಗಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ನಮ್ಮನ್ನು ಎಲ್ಲಾ ಸಂಕಷ್ಟಗಳಿಂದ ಬಿಡುಗಡೆ ಮಾಡಿ ನಮಗೆ ಸಿಗಬೇಕಾದಂತ ಸಂತೋಷವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು, ಸುಕ್ಷೇಮವನ್ನು ಒದಗಿಸಿಕೊಡುವಂತನಾಗಿದ್ದಾನೆ. ಹೌದು, ಈ ಕಾರ್ಯವು ನಮ್ಮೆಲ್ಲ ಪ್ರಾರ್ಥನೆಗಳನ್ನ ಕರ್ತನು ಮೆಚ್ಚಿದವನಾಗಿ ನಮ್ಮ ವಿಜ್ಞಾಪನೆಗಳನ್ನ ಕೇಳಿದಾಗ ಮಾತ್ರ ನಮಗೆ ಸದುತ್ತರವು ಒದಗಿ ಬರುವಂತದ್ದಾಗಿದೆ. ಮತ್ತು ಆತನಿಂದ ಬರುವಂತ ಸದುತ್ತರದಿಂದ ಇಂಥ ಸುರಕ್ಷಿತವಾದ ಸುಕ್ಷೇಮದ ಜೀವಿತವನ್ನ ಪ್ರತಿಯೊಬ್ಬ ಮಾನವನು, ವಿಶೇಷವಾಗಿ ಕ್ರೈಸ್ತನು ಅನುಭವಿಸಲಿಕ್ಕೆ ಸಾಧ್ಯ. ದಾವೀದನು ಇಂಥ ಒಂದು ಉನ್ನತವಾದ ಆತ್ಮೀಯ ಸಂಬಂಧದ ಜೀವಿತವನ್ನ ಕರ್ತನಲ್ಲಿ ಹೊಂದಿದ್ದನು. ಇದಕ್ಕೆ ಕಾರಣ ಏನು? ದಾವೀದನು ದೇವರಿಗೆ ಅಷ್ಟು ಹತ್ತಿರವಾಗಿದ್ದು ಕರ್ತನು ಆತನು ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳಿ ಆತನಿಗೆ ಸದುತ್ತರವನ್ನು ಕೊಟ್ಟು ಆತನನ್ನ ಈ ಬಗೆಯಾಗಿ ಆಶೀರ್ವದಿಸುವುದಕ್ಕೆ ಕಾರಣವಾದರೆ ಏನು? ಆ ಕಾರಣವನ್ನ ಅರ್ಥ ಮಾಡಿಕೊಂಡಾಗ ಮತ್ತು ಅದರಂತೆ ನಾವು ನಡೆದುಕೊಂಡಾಗ ನಾವು ಕೂಡ ದಾವೀದನಂತೆ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಕರ್ತನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ದಾವೀದನಿಗಿರುವಂತ ಈ ಸಂಬಂಧದ ಅನುಭವದಲ್ಲಿ ಆತನಿಗೆ ದೇವರ ಈ ಉನ್ನತವಾದ ಆಶೀರ್ವಾದವನ್ನು ತಂದುಕೊಡಲು ಆತನು ದೇವರ ಜೊತೆಯಲ್ಲಿ ನಡ್ಕೊಂಡಂತ ವಿಧಾನವನ್ನ ನಾವು ಕಲಿಯಬೇಕಾಗಿದೆ ಮತ್ತು ಆತನಲ್ಲಿದ್ದಂತ ಉನ್ನತವಾದಂತ ಗುಣಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಕೀರ್ತನೆ 25ನೇ ಅಧ್ಯಾಯ 6ರಿಂದ 7 ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನೇ, ನೀನು ಆದಿಯಿಂದಲೂ ನನ್ನನ್ನು ಕರುಣಿಸುವವನಾಗಿ ನನಗೆ ಮಾಡಿದ ಮಹೋಪಕಾರಗಳನ್ನು ನೆನೆಸಿಕೊ. ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು, ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನ ನಡೆಸು. ದಾವೀದನು ದೇವರಿಗೆ ಹತ್ತಿರವಾಗಿರಲು ಕಾರಣ, ದೇವರು ಸರ್ವಶಕ್ತನು, ಪರಾತ್ಪರನು ಮತ್ತು ನಮ್ಮನ್ನ ಪ್ರೀತಿಸುವವನು ಆಗಿದ್ದಾನೆಂಬುದನ್ನ ಅರ್ಥ ಮಾಡಿಕೊಂಡಿದ್ದನು ಮತ್ತು ದೇವರ ಮುಂದೆ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ತನ್ನ ತಪ್ಪುಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡುತ್ತಿದ್ದನು. ಆತನು ಹೇಳ್ತಾನೆ, ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು, ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ಮನಪೂರ್ವಕವಾಗಿ ನನ್ನನ್ನು ನೆನೆಸು ಎಂಬುದಾಗಿ.
ಹೌದು, ದೇವರು ಮನಃಪೂರ್ವಕವಾಗಿ ನಮ್ಮನ್ನು ಕ್ಷಮಿಸಬೇಕಾಗ್ತದೆ. ದೇವರು ನಮ್ಮನ್ನ ಮನಃಪೂರ್ವಕವಾಗಿ ಕ್ಷಮಿಸಬೇಕಾದರೆ ನಾವು ಪಾಪಿಗಳು ಎಂಬುದನ್ನ ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಮತ್ತು ನಾವು ಮಾಡಿದ ಪ್ರತಿಯೊಂದು ಪಾಪವನ್ನ ದೇವರ ಮುಂದೆ ಅರಿಕೆ ಮಾಡಬೇಕಾಗ್ತದೆ ಮತ್ತು ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಮತ್ತು ಪಶ್ಚಾತ್ತಾಪ ಪಟ್ಟು ದೇವರು ನಾವು ಮಾಡಿದ ಪ್ರಾರ್ಥನೆಯನ್ನ ಅಂಗೀಕರಿಸಿಕೊಂಡಿದ್ದಾನೆ, ನಮ್ಮನ್ನ ಕ್ಷಮಿಸಿದ್ದಾನೆ ಎಂಬುದಾಗಿ ನಂಬಬೇಕಾಗ್ತದೆ. ಕೀರ್ತನೆಗಳು 32ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧಗಳನ್ನು ಪರಿಹರಿಸಿಬಿಟ್ಟಿ. ದೇವರ ಮುಂದೆ ತನ್ನ ಎಲ್ಲಾ ಪಾಪಗಳನ್ನ ಅರಿಕೆ ಮಾಡಿ ಒಂದನ್ನು ಮರೆ ಮಾಡದೆ ದೇವರಿಗೆ ತಿಳಿಸಿದಾಗ ಆತನು ತನ್ನ ಪಾಪಗಳೆಲ್ಲ ಪರಿಹರಿಸಲ್ಪಟ್ಟಿರುವುದಾಗಿ ನಂಬುವಂತನಾಗಿದ್ದಾನೆ. ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಇಂಥ ಒಂದು ದೃಢವಾದ ನಂಬಿಕೆ ನಮ್ಮ ಹೃದಯದಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಯಾವಾಗ ಇಂಥ ನಂಬಿಕೆ ನಮಗೆ ಬರುತ್ತದೆ? ನಾವು ದ್ವಂದ್ವ ಮನಸ್ಸಿನಿಂದಾಗಲಿ ಕಪಟತನದಿಂದಾಗಲಿ ದೇವರನ್ನ ಪ್ರಾರ್ಥಿಸುವಾಗ ಇಂಥ ಪರಿಪೂರ್ಣವಾದಂಥ ವಿಶ್ವಾಸ ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ದಾವೀದನ ಪ್ರಾರ್ಥನೆಯಲ್ಲಿ ಯಥಾರ್ಥತ್ವ ಇತ್ತು. ಆತನ ತಪ್ಪುಗಳನ್ನ ಒಂದನ್ನು ಮರೆಮಾಚದೆ ಕರ್ತನ ಪಾದ ಸನ್ನಿಧಾನದಲ್ಲಿ ತನ್ನನ್ನು ತಗ್ಗಿಸಿಕೊಂಡವನಾಗಿ ಒಪ್ಪಿಕೊಂಡು ಅರಿಕೆ ಮಾಡಿದನು. ಆತನ ಎಲ್ಲ ಪಾಪಗಳನ್ನ ತನ್ನ ಕೃಪೆಯಿಂದ ಕರ್ತನು ಕ್ಷಮಿಸಿದನು ಮತ್ತು ಕರ್ತನು ಕ್ಷಮಿಸುವಂತ ದೇವರಾಗಿದ್ದಾನೆಂಬುದನ್ನ ನಂಬಿದಂತ ದಾವೀದನು ಆ ಕ್ಷಣದಲ್ಲಿ ತನ್ನ ಪಾಪಗಳನ್ನ ಅರಿಕೆ ಮಾಡಿದಾಗ ಕರ್ತನು ನನ್ನ ಪಾಪಗಳನ್ನ ಕ್ಷಮಿಸಿದ್ದಾನೆ ಎಂಬುದಾಗಿ ಸಂಪೂರ್ಣವಾಗಿ ವಿಶ್ವಾಸಿಸುತ್ತಿದ್ದನು, ನಂಬುತ್ತಿದ್ದನು. ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳ್ಳಗೆ ಮಾಡುವೆನು, ನಿನ್ನ ಅಪರಾಧಗಳನ್ನೆಲ್ಲ ಸಮುದ್ರದ ತಳದಲ್ಲಿ ಹಾಕಿ ಬಿಡುವೆನು, ಇನ್ನೆಂದಿಗೂ ನೆನಪಿಗೆ ತಾರನು ಎಂಬುದಾಗಿ ಯೆಶಾಯನು ಬರೆದಂತ ಪ್ರವಾದನೆಯಲ್ಲಿ ಹೇಳಿದ ಹಾಗೆ ದಾವೀದನು ತನ್ನ ಅಪರಾಧಗಳನ್ನ ದೇವರ ಮುಂದೆ ಮೊರೆ ಇಡುವಾಗ, ಅರಿಕೆ ಮಾಡುವಾಗ ಕೃಪಾಮಯನು ದಯಾಳುವಾದಂತ ದೇವರು ಆತನ ಪಾಪಗಳನ್ನೆಲ್ಲ ಕ್ಷಮಿಸಿ ಬಿಡುತ್ತಾನೆ ಎಂಬುದಾಗಿ ವಿಶ್ವಾಸದಿಂದ ನಂಬಿದ್ದನು. ಆದುದರಿಂದ ಆತನು ಮಾಡಿದಂತ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟ ಮೇಲೆ ಆತನು ತನ್ನನ್ನು ನಂಬಿದ್ದ, ತನ್ನನ್ನು ಸಂಪೂರ್ಣವಾಗಿ ದೇವರು ಕ್ಷಮಿಸಿದ್ದಾನೆ ಎಂಬುದಾಗಿ ಪೂರ್ಣ ವಿಶ್ವಾಸದಿಂದ ನಂಬುತ್ತಿದ್ದನು. ದೇವರ ಮಕ್ಕಳಾದಂತ ನಾವು ತಪ್ಪುಗಳನ್ನ ಮಾಡುವುದು ಸಹಜ. ಆದರೆ ಅದನ್ನ ದೇವರ ಕೃಪಾ ಸಿಂಹಾಸನದ ಬಳಿಗೆ ತರುವಾಗ ಕರ್ತನು ದಯಾಳು ಕನಿಕರವು ಉಳ್ಳಂತ ದೇವರು ನಮ್ಮನ್ನ ಕ್ಷಮಿಸುವಂತವನಾಗಿದ್ದಾನೆ, ನಮ್ಮ ಅಪರಾಧಗಳನ್ನ ಪರಿಹರಿಸುವಂತವನಾಗಿದ್ದಾನೆ. ಯಾಕಂತಂದ್ರೆ ನಮ್ಮ ಪಾಪಗಳಿಗೆ ಕೊಯ್ಯಲ್ಪಡಬೇಕಾದಂತ ಕುರಿ ಯಾದಂತ ಯೇಸು ಕ್ರಿಸ್ತನು ಕೊಯ್ಯಲ್ಪಟ್ಟಿದ್ದಾನೆ. ಸಿಲುಬೆಯ ಮೇಲಿನ ಮರಣದಿಂದ ನಮ್ಮ ಅಪರಾಧಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ಆದುದರಿಂದ ಯಥಾರ್ಥವಾದ ಮನಸ್ಸಿನಿಂದ ನಿಜವಾದ ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬಂದು ನಮ್ಮ ಪಾಪಗಳನ್ನ ಒಪ್ಪಿಕೊಳ್ಳುವಾಗ, ನಮ್ಮ ದ್ರೋಹವನ್ನೆಲ್ಲ ಕರ್ತನ ಮುಂದೆ ಅರಿಕೆ ಮಾಡುವಾಗ ಕೃಪಾಮಯನಾದಂಥ ದೇವರು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡುತ್ತಾನೆಂಬುದು ಎಂದು ನಂಬುವುದು ಅವಶ್ಯವಾಗಿದೆ. ಇದಾದ ಮೇಲೆ ದಾವೀದನು ತನ್ನ ಹೃದಯದಲ್ಲಿ ಪರಿಪೂರ್ಣವಾದಂಥ ಬದಲಾವಣೆಗಾಗಿ ಪ್ರಾರ್ಥಿಸುತ್ತಿದ್ದನು. ನಾವು ನೋಡ್ತೇವೆ, ಕೀರ್ತನೆಗಾರನು 51ನೇ ಅಧ್ಯಾಯ 10ರಿಂದ 13ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ. ಕೀರ್ತನೆಗಾರನು 51ನೇ ಅಧ್ಯಾಯ 10ರಿಂದ 13ನೇ ವಚನದ ತನಕ, ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ,
ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಆಗ ನಾನು ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು. ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಪಾಪವನ್ನ ಕ್ಷಮಿಸಿದಂತ ದೇವರು ತನಗೆ ಪರಿಶುದ್ಧವಾದ ಹೃದಯವನ್ನ ಕೊಡುತ್ತಾನೆಂಬುದಾಗಿ ನಂಬಿದನು ಮತ್ತು ಪರಿಶುದ್ಧತೆಗಾಗಿ, ಪರಿಪೂರ್ಣವಾದಂತ ಹೃದಯದ ಶುದ್ಧತೆಗಾಗಿ ಕರ್ತನಲ್ಲಿ ಆತನು ಬೇಡಿಕೊಳ್ಳುತ್ತಿದ್ದನು. ಪ್ರತಿಯೊಬ್ಬ ಮಾನವನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡದ ಮೇಲೆ ನಮ್ಮ ಹೃದಯವನ್ನ ನಾವು ಪರಿಶುದ್ಧಗೊಳಿಸಬೇಕಾಗ್ತದೆ, ಶುದ್ಧ ಮಾಡಿಕೊಳ್ಳಬೇಕಾಗ್ತದೆ. ಈ ಪರಿಶುದ್ಧತೆಯನ್ನ ಕರ್ತನೆ ತನ್ನ ಆತ್ಮನ ಮುಖಾಂತರವಾಗಿ ನಮಗೆ ಕೊಡುವಂತವನಾಗಿದ್ದಾನೆ. ಅದಕ್ಕಾಗಿ ದಾವೀದನು ಬರೆಯುತ್ತಾನೆ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನ ನೂತನಪಡಿಸು. ಪಾಪಗಳು ಪರಿಹರಿಸಲ್ಪಟ್ಟ ಮೇಲೆ ಕರ್ತನ ಪರಿಶುದ್ಧವಾದ ರಕ್ತದಿಂದ ನನ್ನ ಪಾಪಗಳು ತೊಳೆಯಲ್ಪಟ್ಟು ನಾನು ಶುದ್ಧನಾಗುವಂತವನಾಗಿದ್ದೇನೆ. ಕರ್ತನು ನನ್ನ ಪ್ರಾರ್ಥನೆಯನ್ನ ಕೇಳಿ ತನ್ನ ಪರಿಶುದ್ಧತೆಯನ್ನ ನನಗೆ ಅನುಗ್ರಹಿಸುವಾಗ ನನ್ನ ಹೃದಯವು ಪರಿಶುದ್ಧವಾಗುವಂಥದ್ದಾಗಿದೆ. ಆ ಪರಿಶುದ್ಧವಾದಂತ ಹೃದಯವನ್ನ ಕರ್ತನಲ್ಲಿ ದಾವೀದನು ಅಂಗಲಾಚಿ ಬೇಡಿಕೊಳ್ಳುವಂತನಾಗಿದ್ದಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿನಿತ್ಯವೂ ನಮ್ಮ ಹೃದಯದ ಶುದ್ಧತೆಗಾಗಿ ಕರ್ತನಲ್ಲಿ ನಾವು ಪ್ರಾರ್ಥಿಸಬೇಕಾಗುತ್ತದೆ. ದಿನಾಲೂ ನಾವು ಪರಿಶುದ್ಧರಾಗಿ ಬದುಕಬೇಕಾದರೆ ನಮ್ಮ ಹೃದಯವು ಪ್ರತಿ ಕ್ಷಣವೂ ಪರಿಶುದ್ಧತೆಯಲ್ಲಿ ಪಾಲು ಹೊಂದಬೇಕಾಗ್ತದೆ. ಹೌದು, ಈ ಪರಿಶುದ್ಧವಾದಂತ ಜೀವಿತವನ್ನ ನಾವು ಅನುಭವಿಸಬೇಕಾದ್ರೆ ದಿನಾಲೂ ಈ ಪಾಪದ ವಿರುದ್ಧವಾಗಿ ಜೀವಿಸಬೇಕಾಗ್ತದೆ. ಪಾಪವನ್ನ ಹೋರಾಡಿ ಗೆಲ್ಲಬೇಕಾಗ್ತದೆ. ನಾವು ನೋಡುವಂತವರಾಗಿದ್ದೇವೆ, ಪಾಪವನ್ನ ಸಂಪೂರ್ಣವಾಗಿ ತ್ಯಜಿಸಬೇಕಾದರೆ, ಸಂಪೂರ್ಣವಾಗಿ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ, ಮತ್ತೆ ಪಾಪವು ನಮ್ಮ ಹೃದಯವನ್ನ ಆವರಿಸಿಕೊಳ್ಳದಂತೆ, ನಮ್ಮ ಹೃದಯವನ್ನ ಆಳದಂತೆ, ಪಾಪದ ವಶಕ್ಕೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಡದಂತೆ ನಾವು ಜೀವಿಸಬೇಕಾದರೆ ದಾವೀದನು ಬರೆಯುತ್ತಾನೆ 119ನೇ ಕೀರ್ತನೆ 11-16ನೇ ವಚನದಲ್ಲಿ. 119ನೇ ಕೀರ್ತನೆ 11-16 ವಚನಗಳ ತನಕ ಇಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. ಒಂಬತ್ತರಿಂದ ನಾನು ಓದಿಕೊಳ್ಳೋಣ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ಹೃದಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಪಾಪ ಮಾಡದಂತೆ ನಮ್ಮ ಹೃದಯವನ್ನ ಜೋಪಾನ ಮಾಡಿಕೊಳ್ಳಬೇಕಾಗ್ತದೆ. ಯಾಕಂದರೆ ಒಂದು ಸಾರಿ ನಾನು ಪಾಪ ಮಾಡಿದ ಮೇಲೆ ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಅರಿಕೆ ಮಾಡಿ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳುವಾಗ ಕರ್ತನು ನನ್ನನ್ನು ಸಂಪೂರ್ಣವಾಗಿ ಕ್ಷಮಿಸುವಂತವನಾಗಿದ್ದಾನೆ. ಮತ್ತು ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಾಣ ಮಾಡು ಎಂಬುದಾಗಿ ಹೇಳುವಾಗ ಕರ್ತನು ತನ್ನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡ್ತಾನೆ. ನಾನು ಶುದ್ಧನಾದ ಮೇಲೆ ನನ್ನ ಹೃದಯವು ಸಂಪೂರ್ಣವಾಗಿ ಹಿಮದ ಹಾಗೆ ಬೆಳ್ಳಗೆ ಶುದ್ಧವಾಗಿರುವಂತೆ ಕಾರ್ಯ ಮಾಡ್ತಾನೆ. ಆ ಪರಿಶುದ್ಧವಾದಂತ ಸ್ಥಿತಿಯನ್ನ ನಮ್ಮ ಹೃದಯಕ್ಕೆ ಕರ್ತನು ಒದಗಿಸಿಕೊಟ್ಟ ಮೇಲೆ ಅದನ್ನ ಮತ್ತೆ ನಾವು ಪಾಪದಿಂದ ಕಲೆ ಮಾಡದಂತೆ, ಪಾಪಕ್ಕೆ ಒಪ್ಪಿಸದಂತೆ ಕಾಪಾಡಬೇಕಾಗ್ತದೆ, ಕಾಯಬೇಕಾಗ್ತದೆ. ಅದಕ್ಕಾಗಿ ಆತನು ಈ ರೀತಿ ನಮಗೆ ತಿಳಿಸುವಂತನಾಗಿದ್ದಾನೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಪಾಪ ಮಾಡದಂತೆ ತನ್ನ ಹೃದಯವನ್ನ ಕಾಯಬೇಕಾದರೆ ಈ ಕಾರ್ಯವನ್ನ ಮಾಡಬೇಕಾಗ್ತದೆ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ.
ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ಪೂರ್ಣ ಮನಸ್ಸಿನಿಂದ ದೇವರನ್ನ ಹುಡುಕಬೇಕಾಗ್ತದೆ ಮತ್ತು ದೇವರ ಆಜ್ಞೆಗಳಿಗೆ ತಪ್ಪದಂತೆ ಜೋಪಾನವಾದ ಹೆಜ್ಜೆ ನೀಡಬೇಕಾಗ್ತದೆ. ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ಹೃದಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸುವಂತೆ ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳಬೇಕಾಗಿದೆ. ಮತ್ತೆ ನಾವು ಪಾಪ ಮಾಡದಂತೆ ನಮ್ಮ ಹೃದಯವನ್ನ ಕಾಪಾಡಬೇಕಾದರೆ ದೇವರ ವಾಕ್ಯಕ್ಕೆ ಮಾತ್ರ ಶಕ್ತಿ ಉಂಟು. ದೇವರ ನುಡಿಗಳಿಗೆ ಮಾತ್ರ ಶಕ್ತಿ ಉಂಟು. ಸೈತಾನನು ಎಷ್ಟೇ ಬಲವಾಗಿ ನಮ್ಮನ್ನು ಶೋಧಿಸಿದರೂ, ನಮ್ಮ ಹೃದಯವು ಎಷ್ಟೇ ಬಲವಾಗಿ ಸೈತಾನನ ಪಾಪಗಳನ್ನ ಆಶಿಸಿದರೂ, ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸುವುದಾದರೆ ಕರ್ತನ ಆತ್ಮನು ಸೈತಾನನ ಎಲ್ಲಾ ಶೋಧನೆಗಳನ್ನ ಎದುರಿಸಿ ನಾವು ಜಯಶಾಲಿಗಳಾಗುವ ಹಾಗೆ ನಮಗೆ ಶಕ್ತಿಯನ್ನು ಕೊಡುವಂತವನಾಗಿದ್ದಾನೆ. ಪ್ರತಿದಿನವೂ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುವಾಗ, ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳುವಾಗ, ದಿನನಿತ್ಯವೂ ಈ ಪಾಪದ ಲೋಕದಲ್ಲಿ ದಿನನಿತ್ಯವೂ ಎದುರಾಗುವಂತ ಎಲ್ಲ ಪಾಪದ ಶೋಷಣೆಗೆ ನಾವು ಒಳಗಾಗುವಾಗ ಪ್ರತಿಯೊಂದು ಪಾಪದ ಕಾರ್ಯಗಳನ್ನ ವಿರೋಧಿಸಿ ಜಯಿಸಿ ನಮ್ಮ ಹೃದಯವನ್ನ ಪರಿಶುದ್ಧವಾಗಿಟ್ಟುಕೊಳ್ಳಬೇಕಾದ್ರೆ, ಪಾಪಕ್ಕೆ ಬೀಳದಂತೆ ಜೋಪಾನವಾಗಿ ಕಾಯಬೇಕಾದ್ರೆ ನಮಗಿರುವಂತ ಒಂದೇ ಒಂದು ಮಾರ್ಗ, ಒಂದೇ ಒಂದು ಶಕ್ತಿ, ಅದು ದೇವರ ಇಬ್ಬಾಯಿಕತೆ, ದೇವರ ವಾಕ್ಯ. ಆದುದರಿಂದ ಕೀರ್ತನೆಗಾರನು ಮೊದಲನೇ ಕೀರ್ತನೆಯಲ್ಲಿ ಹೀಗೆ ಬರೆಯುತ್ತವನಾಗಿದ್ದಾನೆ: ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದುಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ದೇವರ ವಾಕ್ಯವನ್ನ ಎಷ್ಟು ಓದಿದರೂ, ಎಷ್ಟು ತಿಳ್ಕೊಂಡ್ರು, ಅದು ಈ ಲೋಕದಲ್ಲಿ ಎದುರಾಗುವಂತಹ ಶೋಧನೆಗಳನ್ನ ಜಯಿಸುವುದಕ್ಕೆ ನಮಗೆ ಶಕ್ತಿಯನ್ನ, ಬಲವನ್ನ ಮತ್ತು ಜಯವನ್ನ ತರಲು ಬೇಕಾದಂತ ಸಾಮರ್ಥ್ಯವನ್ನು ಕೊಡುವಂತದ್ದಾಗಿದೆ. ಅದಕ್ಕಾಗಿಯೇ ದಾವೀದನು ಹೀಗೆ ಬರೆಯುತ್ತಾನೆ: ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಅಂದ್ರೆ ಎಲ್ಲಾ ವಿಧವಾದ ಪಾಪವನ್ನ ಸಂಪೂರ್ಣವಾಗಿ ಜಯಿಸಬೇಕಾದ್ರೆ ಹಗಲು ಇರುಳು ದೇವರ ವಾಕ್ಯವನ್ನ ನಾವು ಧ್ಯಾನಿಸಬೇಕಾಗ್ತದೆ. ಅವನು ನೀರಿನ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಪ್ರಿಯರೇ, ದಾವೀದನ ಪ್ರಾರ್ಥನೆಗೆ ಸದುತ್ತರವು ದಿನಾಲು ಒದಗಿ ಬರುತ್ತಿತ್ತು. ಕಾರಣ, ದಾವೀದನು ದೇವರ ವಾಕ್ಯದ ಬಲದಿಂದ ಬದುಕಿದನು. ಪ್ರತಿನಿತ್ಯವೂ ತಾನು ಹೋರಾಡಬೇಕಾದಂತ ಪಾಪದ ವಿರುದ್ಧವಾಗಿ ಜಯವನ್ನ ಸಾಧಿಸಲು ದೇವರ ವಾಕ್ಯವನ್ನ ಹಂಬಲಿಸಿ ಉಪಯೋಗಿಸುತ್ತಿದ್ದನು, ಕಲಿಯುತ್ತಿದ್ದನು, ದೇವರ ವಾಕ್ಯದಲ್ಲಿ ಬೆಳೆಯುತ್ತಿದ್ದನು. ದೇವರ ವಾಕ್ಯವಿಲ್ಲದೆ ಕ್ಷಣವನ್ನಾದರೂ ಆತನು ಕಲಿಯುತ್ತಿರಲಿಲ್ಲ. ಹಗಲು ಇರುಳು ದೇವರ ವಾಕ್ಯದ ಧ್ಯಾನದಲ್ಲಿಯೇ ಮಗ್ನನಾಗಿರುತ್ತಿದ್ದನು. ಅಂತ ಒಂದು ದೇವರ ನಿಕಟವಾದ ಸಂಬಂಧವನ್ನ ದೇವರ ವಾಕ್ಯವನ್ನ ಓದುವುದರಿಂದ, ಕಲಿಯುವುದರಿಂದ, ತಿಳಿಯುವುದರಿಂದ ಆತನು ಪಡೆದಿದ್ದನು. ಈ ಒಂದು ಆತ್ಮೀಯವಾದಂತ ಸಂಬಂಧವು ಪ್ರತಿನಿತ್ಯವೂ ಆತನನ್ನ ಸಂಪೂರ್ಣವಾಗಿ ಪಾಪದಿಂದ ದೂರ ಬಿಟ್ಟು ಆತನ ಹೃದಯವು ಪರಿಶುದ್ಧವಾಗಿ ಕಾಪಾಡಲ್ಪಡುವುದಕ್ಕೆ ದೇವರ ಆತ್ಮನು ಸಹಾಯ ಮಾಡುವುದು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, 1 ಅರಸು 15ನೇ ಅಧ್ಯಾಯ 4ನೇ ವಚನದಲ್ಲಿ ದಾವೀದನ ಬಗ್ಗೆ ಹೀಗೆ ಬರೆಯುವಂತದ್ದಾಗಿದೆ. 1 ಅರಸು 15ನೇ ಅಧ್ಯಾಯ 4ನೇ ವಚನದಲ್ಲಿ: ಇವನ ಪೂರ್ವಿಕನಾದ ದಾವೀದನು ದೇವರಾದ ಯೆಹೋವನನ್ನು ಯಥಾರ್ಥ ಮನಸ್ಸಿನಿಂದ ಸೇವಿಸದಂತೆ ಇವನು ಸೇವಿಸಲಿಲ್ಲ. ಆದರೂ ಹಿತ್ತಿಯನಾದ ಊರಿಯನ ವಿಷಯ ಹೊರತಾಗಿ ಬೇರೆ ಯಾವ ವಿಷಯದಲ್ಲಿಯೂ ತನ್ನ ಆಜ್ಞೆಯನ್ನು ಮೀರದೆ ಜೀವದಿಂದಿರುವವರೆಗೂ ತನ್ನ ಚಿತ್ತಕ್ಕನುಸಾರವಾಗಿ
ನಡೆದ ದಾವೀದನ ನಿಮಿತ್ತವಾಗಿ ಯೆಹೋವನು ಯೆರೂಸಲೇಮಿನ ಇವನ ದೀಪವನ್ನು ಆರಿಸಲಿಲ್ಲ. ದಾವೀದನ ಮೊಮ್ಮಗನಾದಂಥ ಅಬೀಯನ ವಿಷಯದಲ್ಲಿ ಮಾತನ್ನು ಹೇಳ್ತಾನೆ. ನೆಬಾಟನ ಮಗನಾದ ಯೆರೊಬ್ಬಾಮನ ಆಳ್ವಿಕೆಯ 18ನೇ ವರ್ಷದಲ್ಲಿ ಅಬೀಯಮನು ಯೆಹೂದದ ಅರಸನಾಗಿ ಯೆರೂಸಲೇಮಿನಲ್ಲಿ 3 ವರ್ಷ ಆಳಿದನು. ಅಬಿಷಾಲೋಮನ ಮಗಳಾದ ಮಾಕ ಎಂಬ ಆಕೆಯು ಇವನ ತಾಯಿ. ತನ್ನ ತಂದೆಯ ಮಾಡಿದ ಪಾಪಕೃತ್ಯಗಳನ್ನು ಇವನು ಮಾಡಿದನು. ಇವನ ಪೂರ್ವಿಕನಾದ ದಾವೀದನು ದೇವರಾದ ಯೆಹೋವನನ್ನು ಯಥಾರ್ಥ ಮನಸ್ಸಿನಿಂದ ಸೇವಿಸದಂತೆ. ದೇವರ ವಾಕ್ಯದಲ್ಲಿ ಪವಿತ್ರಾತ್ಮನು ಸಾಕ್ಷ್ಯ ಕೊಡುವಂತನಾಗಿದ್ದಾನೆ. ಆತನು ತನ್ನ ಜೀವಿತದಲ್ಲಿ ಒಂದೇ ಒಂದು ಸಾರಿ ಪಾಪ ಮಾಡುವುದು ದಾವೀದನು. ಅದು ಹಿತ್ತಿಯನಾದಂತಹ ಊರಿಯನಾದ ಹೆಂಡತಿಯ ವಿಷಯದಲ್ಲಿ. ಅನಂತರ ಆತನ ಜೀವಮಾನದಲ್ಲಿ ಒಂದು ಸಾರಿ ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಅರಿಕೆ ಮಾಡಿ ಶುದ್ಧವಾದಂತ ಪರಿಶುದ್ಧವಾದ ಹೃದಯವನ್ನ ಹೊಂದಿದ ಮೇಲೆ ಆತನ ಹೃದಯದಲ್ಲಿ ಮತ್ತೆ ಯಾವ ಪಾಪವು ಪ್ರವೇಶಿಸಲಿಲ್ಲ. ಆತನು ಜೀವಿತದ ಎಲ್ಲಾ ದಿನಗಳಲ್ಲಿ ಆತನು ಜೀವಿಸುವವರೆಗೂ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದುಕೊಂಡನು ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. ಪ್ರಿಯವಾದವರೇ, ದಾವೀದನ ಜೀವಿತ ಅಂತ ಜೀವಿತವಾಗಿತ್ತು. ಎಲ್ಲರ ಹಾಗೆ ಆತನು ಪಾಪ ಮಾಡಿದನು, ಪಶ್ಚಾತ್ತಾಪ ಪಟ್ಟನು, ದೇವರ ಮುಂದೆ ಅರಿಕೆ ಮಾಡಲ್ಪಟ್ಟಿತ್ತು. ದೇವರು ಅವನನ್ನ ಕ್ಷಮಿಸಿದನು. ಆತನ ಹೃದಯವು ಪರಿಶುದ್ಧವಾಯಿತು. ಪರಿಶುದ್ಧವಾದ ಹೃದಯವನ್ನ ಆತನು ಜೀವಿತದ ಎಲ್ಲಾ ಕಾಲಕ್ಕೂ ಮತ್ತೆ ಸೈತಾನನಿಗೂ ಪಾಪಕ್ಕೂ ಒಪ್ಪಿಸಿಕೊಡದೆ ಅದನ್ನ ಪರಿಶುದ್ಧವಾಗಿ ಕಾಪಾಡಿಕೊಂಡನು. ಈ ಪರಿಶುದ್ಧತೆಯಲ್ಲಿ ದಿನಾಲು ತನ್ನ ಹೃದಯವನ್ನು ಜೋಪಾನ ಮಾಡಿಕೊಳ್ಳಬೇಕಾದ್ರೆ ಆತನು ಅನುಸರಿಸಿದಂತ ಮಾರ್ಗ, ದೇವರು ತನ್ನನ್ನ ಕ್ಷಮಿಸಿದ್ದನ್ನ ನಂಬಿದನು. ತನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದನ್ನ ಮನಪೂರ್ವಕವಾಗಿ ಒಪ್ಪಿಕೊಂಡನು. ಮತ್ತು ತನ್ನನ್ನು ಕ್ಷಮಿಸುವಂತ ದೇವರು ನನಗೆ ಶುದ್ಧವಾದ ಹೃದಯವನ್ನು ಕೊಡುತ್ತಾನೆಂಬುದಾಗಿ ಭರವಸೆ ಬಿಟ್ಟು ಪರಿಶುದ್ಧವಾದ ಹೃದಯಕ್ಕಾಗಿ ಪ್ರಾರ್ಥಿಸಿದನು. ತಂದೆಯಾದ ದೇವರು ಆತನಿಗೆ ಆ ಪರಿಶುದ್ಧವಾದ ಜೀವಿತವನ್ನ ಕೊಟ್ಟನು. ಆ ಪರಿಶುದ್ಧವಾದ ಹೃದಯವನ್ನ ದಾವೀದನು ಪಡೆದುಕೊಂಡ ಮೇಲೆ ಅದು ಮತ್ತೆ ಹೊಲಸಾಗದ ಹಾಗೆ, ಪಾಪದಲ್ಲಿ ಬೀಳದ ಹಾಗೆ, ತನ್ನ ಆಯುಷ್ಕಾಲ ಮುಗಿಯುವ ತನಕ, ಕೊನೆಯ ಉಸಿರಿರುವ ತನಕ ತನ್ನ ಹೃದಯವನ್ನ ಜೋಪಾನ ಮಾಡಿಕೊಂಡನು. ಪಾಪದ ಪಾಲಿಗೆ ಒಪ್ಪಿಸಲಿಲ್ಲ. ಅದಕ್ಕೆ ಕಾರಣ ಆತನು ದಿನಾಲು ದೇವರ ವಾಕ್ಯವನ್ನ ಧ್ಯಾನಿಸುತ್ತಿದ್ದನು. ದೇವರ ವಾಕ್ಯವನ್ನ ತನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿದ್ದನು. ದೇವರ ವಾಕ್ಯಕ್ಕೆ ತನ್ನ ಹೃದಯವನ್ನು ಒಪ್ಪಿಸಿಕೊಡುತ್ತಿದ್ದನು. ದೇವರ ವಾಕ್ಯವು ಸಮೃದ್ಧಿಯಾಗಿ ದಾವೀದನ ಹೃದಯದಲ್ಲಿ ವಾಸಿಸುತ್ತಿದ್ದರಿಂದ ಪವಿತ್ರಾತ್ಮ ದೇವರು ಆತನ ಜೊತೆಯಲ್ಲಿದ್ದು ಜೀವಿತದಲ್ಲಿ ಎದುರಾಗುವಂತ ಕಷ್ಟ, ಸಂಕಟ, ಸಮಸ್ಯೆ, ಶೋಧನೆ, ಆತಂಕ, ಸೈತಾನನ್ನು ತರುವಂತ ಯಾವುದೇ ಪಾಪದ ಹೋರಾಟದಲ್ಲಿ ಪ್ರತಿ ಕ್ಷಣವೂ ಆತನು ಜಯಶಾಲಿಯಾಗುತ್ತಿದ್ದನು. ಆತನ ಜೀವಿತದಲ್ಲಿ ಜಯದ ಜಯಮಾಲೆಯನ್ನೇ ಅನುಭವಿಸಿ ತಾನು ಪರಿಶುದ್ಧನಾಗಿ ಜೀವಿಸಿದನು. ಆದುದರಿಂದ ದಾವೀದನು ದೇವರಿಗೆ ಸ್ನೇಹಿತನಾಗಿದ್ದನು, ದೇವರ ಹೃದಯಕ್ಕೆ ಹತ್ತಿರವಾಗಿದ್ದನು. ಪಾಪ ಮಾಡಿದವನಾದರೂ ಆತನ ಪಾಪವು ಪರಿಹರಿಸಲ್ಪಟ್ಟದ್ರಿಂದ ಆತನು ಪರಿಶುದ್ಧನಾದನು. ದೇವರ ಸನ್ನಿಧಾನದಲ್ಲಿ ಮೆಚ್ಚುಗೆಯಾದಂತಹ ಆತನ ಪ್ರಾಣ ಪ್ರಿಯನಾದ ಆತನ ಎಲ್ಲಾ ಪ್ರಾರ್ಥನೆಗಳು ಸದುತ್ತರವು ಒದಗಿರುವುದು. ಆತನು ಮಾಡುವಂತಹ ಪ್ರತಿಯೊಂದು ಪ್ರಾರ್ಥನೆಯನ್ನ ದೇವರು ಮೆಚ್ಚುತ್ತಿದ್ದಾನೆ. ಆತನ ಪ್ರಾರ್ಥನೆಗೆ ಸದುತ್ತರವು ಒದಗಿ ಬರುತ್ತಿದ್ದರಿಂದ ಆತನು, ಆತನ ಕುಟುಂಬ, ಆತನ ಮಕ್ಕಳು, ಆತನ ರಾಜ್ಯದಲ್ಲಿರ್ತಕ್ಕಂಥ ಆತನ ಎಲ್ಲಾ ಪ್ರಜೆಗಳು ಸುಕ್ಷೇಮದಿಂದ ಜೀವಿಸುವಂತೆ ದೇವರು ತನ್ನ ಕಾರ್ಯವನ್ನು ಮಾಡ್ತಿದ್ದ. ಹೌದು ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾನು ಮತ್ತು ನೀವು ಸುಕ್ಷೇಮದಿಂದ ಈ ಭೂಮಿ ಮೇಲೆ ಬದುಕಬೇಕಾದರೆ ದಾವೀದನ ಹಾಗೆ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಅರಿಕೆ ಮಾಡಿ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡಬೇಕಾಗ್ತದೆ. ಮತ್ತು ದೇವರಿಂದ ಪರಿಶುದ್ಧಾತ್ಮನ ಬಲದಿಂದ ಪರಿಶುದ್ಧವಾದಂತಹ ನೂತನ ಹೃದಯವನ್ನ ಪಡೆದುಕೊಳ್ಳಬೇಕಾಗ್ತದೆ. ಪರಿಶುದ್ಧವಾದ ದೇವರ ಆ ಒಂದು ನೂತನ ಹೃದಯವನ್ನು ಹೊಂದಿದ ಮೇಲೆ ಅದನ್ನ ಮತ್ತೆ ಪಾಪದ ವಶಕ್ಕೆ ಒಪ್ಪಿಸಿಕೊಡದ ಹಾಗೆ
ಅದನ್ನ ಮತ್ತೆ ಪಾಪದಿಂದ ಕಲೆ ಮಾಡದ ಹಾಗೆ ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು. ನಮ್ಮ ಹೃದಯವನ್ನ ಪಾಪದ ಬಲೆಯಿಂದ ತಪ್ಪಿಸಿ ಕಾಪಾಡಿಕೊಳ್ಳಬೇಕಾದ್ರೆ ದೇವರ ಪರಿಶುದ್ಧವಾದಂತಹ ವಾಕ್ಯಗಳು ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕು. ಹಗಲು ಇರಲು ಅದನ್ನ ಧ್ಯಾನ ಮಾಡಬೇಕಾಗ್ತದೆ. ಯಾರು ದೇವರ ವಾಕ್ಯವನ್ನು ಹಗಲು ಇರಲು ಧ್ಯಾನ ಮಾಡ್ತಾರೋ ಅವರು ಪಾಪದಿಂದ ದಿನದಿಂದ ದಿನಕ್ಕೆ ಸಂಪೂರ್ಣವಾಗಿ ಜಯಶಾಲಿಗಳಾಗುತ್ತಾ ಯಾವ ಪಾಪವನ್ನು ಮಾಡದೆ ದೇವರ ಸನ್ನಿಧಾನದಲ್ಲಿ ಕರ್ತನ ಆತ್ಮನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಮತ್ತು ದೇವರ ನುಡಿಗಳು ನಮ್ಮ ಹೃದಯದಲ್ಲಿದ್ದಾಗ ದೇವರ ಎಲ್ಲ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯುವಂತೆ. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ದಿನಾಲೂ ನಮ್ಮ ಹೃದಯವು ಸಂಪೂರ್ಣವಾಗಿ ಪರಿಶುದ್ಧವಾಗಿರುತ್ತದೆ. ನಮ್ಮ ಜೀವಿತವು ಪರಿಶುದ್ಧವಾಗಿರುತ್ತದೆ. ನಾವು ಪರಿಶುದ್ಧರಾಗಿರುವುದರಿಂದ ಯಾವುದೇ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರ ಸನ್ನಿಧಾನಕ್ಕೆ ಮುಟ್ಟುವಾಗ ನಮ್ಮ ಪ್ರಾರ್ಥನೆಗಳೆಲ್ಲ ಮೆಚ್ಚುಗೆಯಾಗಿರ್ತದೆ. ನಮ್ಮ ಪ್ರಾರ್ಥನೆಗಳನ್ನ ದೇವರು ಸಂತೋಷದಿಂದ ಅಂಗೀಕರಿಸಿಕೊಂಡು ನಮಗೆ ಸ್ವರೂಪವನ್ನು ಕೊಡುವಂತಿದ್ದಾರೆ. ನಮಗೆ ಮಾತ್ರವಲ್ಲದೆ ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಶಿಕ್ಷಣವನ್ನು ಅನುಗ್ರಹಿಸಿ ದೇವರ ಆಶೀರ್ವಾದವನ್ನು ನೆಲೆಗೊಳಿಸ್ತಾರೆ. ಹಾಗೆ ಮಾಡುವ ಹಾಗೆ ಕರ್ತನ ಆತ್ಮನು ದೇವರನ್ನು ನಂಬಿರುವಂತಹ ಪ್ರತಿಯೊಬ್ಬ ದೇವರ ಮಗಳಿಗೂ ಎಲ್ಲಾ ವಿಶ್ವಾಸಿಗಳಿಗೂ ಕರ್ತನ ನಾಮದಲ್ಲಿ ಅನುಗ್ರಹಿಸಲೆಂದು ನಮ್ಮ ಪ್ರಾರ್ಥನೆ ಆಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಈ ಸಮಯದಲ್ಲಿ ಪ್ರಾರ್ಥನೆಗಾಗಿ ಹೋಗೋಣ. ನಮ್ಮ ಮಧ್ಯದಲ್ಲಿ ನಮ್ಮ ಹಿರಿಯರಾದಂತ ಇಲ್ಲಿ ನಮ್ಮವರಿದ್ದಾರೆ. ಇಂಥ ಒಂದು ಆತ್ಮೀಯ ಸಂಬಂಧಕ್ಕಾಗಿ ದೇವರ ಆತ್ಮನು ಪ್ರತಿಯೊಬ್ಬ ದೇವರ ಮಗನ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡಲಿ. ಈ ಪರಿಶುದ್ಧತೆಯನ್ನ ದಿನಾಲು ಅನುಭವಿಸುವಾಗೆ ನಮ್ಮ ಹೃದಯವನ್ನ ಸಂಪೂರ್ಣವಾಗಿ ಕರ್ತನ ಕೃಪೆಯಿಂದ ಶುದ್ಧ ಮಾಡಿಕೊಂಡು ಅದನ್ನು ಜೋಪಾನವಾಗಿ ಕಾಪಾಡಿಕೊಂಡು ಕರ್ತನ ಬರುವವರೆಗೆ ದಾವೀದನಂತೆ ಪಾಪ ಮಾಡದೆ ದೇವರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ಬದುಕಲಿಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನ ದೇವರ ಬಲದಿಂದ ಎಲ್ಲಾ ಸಭೆಯಲ್ಲಿ ಎಲ್ಲಾ ಮಕ್ಕಳಿಗೂ ಕರ್ತನು ಧಾರಾಳವಾಗಿ ಅನುಗ್ರಹಿಸಬೇಕೆಂದು ನಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಹಿರಿಯರಾದಂತಹ ಹೇಳಿ ನಮ್ಮವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನಮ್ಮ ಪರಿಶುದ್ಧನಾದ ದೇವ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಸನ್ನಿಧಿಯಲ್ಲಿ ಕರ್ತನೆ ನಿನ್ನನ್ನು ವಂದಿಸ್ತಾ ಸ್ತುತಿಸ್ತಾ ಕರ್ತನೆ, ನೀನು ಒಳ್ಳೆಯವರು ಸ್ವಾಮಿ. ಒಳ್ಳೆಯದನ್ನೇ ಮಾಡುವಾತನು, ಪರಿಶುದ್ಧಾತ್ಮನಿಂದ ತುಂಬಿರುವಾತನು, ನಮ್ಮನ್ನು ಪರಿಶುದ್ಧಗೊಳಿಸುವಾತನು ನೀನೇ ಸ್ವಾಮಿ. ನಿನಗೆ ಸ್ತೋತ್ರದಾತ. ಅಪರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ನಮ್ಮನ್ನು ಜೀವ ಬಾಧ್ಯರ ಪಟ್ಟಿಯಲ್ಲಿ ಇರಿಸಿ ಹೊಸ ದಿನವನ್ನು ಕಾಣುವಂತೆ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರರಾತ. ಹೌದು ಕರ್ತನೆ, ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸುವಾಗ ಪರಲೋಕದಿಂದ ಕರ್ತನೆ ನೀನು ಇಳಿದು ಬಂದು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದೆ. ಅದಕ್ಕಾಗಿ ಸ್ತೋತ್ರ ರಾಜ. ಸರ್ವಶಕ್ತನು ನೀನು, ಸರ್ವವ್ಯಾಪಿಯು ನೀನು, ಸರ್ವೋತ್ತಮನು ನೀನು ಸ್ವಾಮಿ. ಸರ್ವ ಸೃಷ್ಟಿಗೆ ಯಜಮಾನನಾಗಿದ್ದೀಯಲ್ಲ, ನಿನ್ಗೆ ಸ್ತೋತ್ರ. ಹೌದು ಕರ್ತನೆ, ಪಾಪಿಗಳಾದ ನಮ್ಮನ್ನು ರಕ್ಷಿಸಲು ಸುತ ಪರಲೋಕದಿಂದ ಇಳಿದು ಬಂದ ದೇವರು ನೀನಪ್ಪ. ನಿನಗೆ ಸ್ತೋತ್ರ. ನಮ್ಮ ಪಾಪಗಳ ಸಲುವಾಗಿ ಕರ್ತನೆ ನೀನು ನಿನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಉದ್ಧರಿಸಿ ನಾವು ಪರಲೋಕ ರಾಜ್ಯಕ್ಕೆ ಸೇರುವಬೇಕೆಂಬ ಉದ್ದೇಶದಿಂದ ನೀನು ಪರಲೋಕದ ಎಲ್ಲ ಸ್ಥಾನಮಾನಗಳನ್ನು ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದ ದೇವರು ನೀನಪ್ಪ. ನಿನಗೆ ಸ್ತೋತ್ರ. ಪಾಪಗಳನ್ನು ಕ್ಷಮಿಸುವ ಶಕ್ತಿ ನೀನೊಬ್ಬನಿಗಲ್ಲದೆ ಯಾರಿಗೂ ಇಲ್ಲ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇಲ್ಲಿಯವರೆಗೂ ಕರ್ತನೆ, ಹೋದ ವರ್ಷದಿಂದ ಕರ್ತನೆ ನಮ್ಮ ಜೀವಿತ ಕಾಲವೆಲ್ಲ ನಮ್ಮನ್ನು ಕ್ಷಮಿಸುತ್ತಾ, ನಮ್ಮನ್ನ ಆಧರಿಸುತ್ತಾ, ನಮ್ಮ ನೆರಳಾಗಿ, ನಮಗೆ ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ ನಮ್ಮನ್ನು ಕಾಯ್ತು ಕಾಪಾಡುತ್ತಾ ಬಂದಿರುತ್ತಾ
ನಮ್ಮ ಪಾಪಗಳನ್ನು ಕ್ಷಮಿಸಿದ್ದೇವೆ. ಸಕಲ ಅನೀತಿಯಿಂದ ತಪ್ಪಿಸಿ ನಮ್ಮನ್ನು ಕಾಯ್ದು ಕಾಪಾಡು ಕರ್ತನೆ. ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನು ಕರ್ತನೆ, ಪಾಪಗಳನ್ನು ಕ್ಷಮಿಸುವಾತನು, ದಯೆಯು ಕನಿಕರವು ದೀರ್ಘ ಶಾಂತಿ ಮಹಾಕೃಪೆಯಿಂದ ತುಂಬಿರುವಾತನು ನಿನ್ನೆ ಸ್ವಾಮಿ. ನಿನ್ನ ಕೃಪೆಯಿಂದಲೇ ನಾವು ಬಾಳಿ ಬದುಕ್ತಾ ಇದ್ದೇವೆ ಕರ್ತನೆ. ಅದಕ್ಕಾಗಿ ರಾಜ, ಜೀವದಿಂದ ಎದ್ದವನು ನೀನು, ಜೀವದ ನಾಯಕನು, ಜೀವದ ಅಧಿಪತಿ ಸ್ವಾಮಿ, ಜೀವ ಸ್ವರೂಪನು, ಜೀವದ ಬುಗ್ಗಿಯಾಗಿರುವಾತನು, ಜೀವ ಜಲವಾಗಿರುವಾತನೇ ನಿನ್ನ ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು, ಜೀವ ಸ್ವರೂಪನು ನೀನೇ ಸ್ವಾಮಿ. ನಿನ್ಗೆ ತಿಳಿದೇ ಮಾಡಿದಂತ ಎಲ್ಲಾ ಅಪರಾಧಗಳನ್ನು ಕ್ಷಮಿಸು ಕರ್ತನೆ. ಸಕಲ ನೀತಿಯಿಂದ ತಪ್ಪಿಸಿ ನಮ್ಮನ್ನು ಕಾಯ್ದು ಕಾಪಾಡು. ಎಲ್ಲಾ ಕೇಡು ಗಂಡಾಂತರದಿಂದ ತಪ್ಪಿಸಿ ನಡೆಸಿದಾತನು ನೀನಲ್ವೇ. ಹೌದು ಕರ್ತನೆ, ನೀನು ಒಳ್ಳೆಯವನು ಸ್ವಾಮಿ. ಪಾಪಗಳನ್ನು ಕ್ಷಮಿಸು ಕರ್ತನೆ. ಸಕಲ ನೀತಿಯಿಂದ ತಪ್ಪಿಸಿ ನಮ್ಮನ್ನು ನೂತನಪಡಿಸು. ಹೊಸದಾಗಿ ನಾವು ಹುಟ್ಟಿ ಕರ್ತನೆ, ಮತ್ತೆ ಹಿಂದಿರುಗಿ ಪಾಪದ ಕಡೆ ನೋಡದಂತೆ ನಮ್ಮ ಶಿಲುಬೆಯನ್ನ ನಿನ್ನ ಹಿಂದೆ ಬರುವಂತೆ ನಮ್ಮನ್ನು ಆಧರಿಸು. ನಮ್ಮನ್ನು ಬಲಪಡಿಸು ತಂದೆಯೇ. ಮತ್ತೆ ನಾವು ಕೆಟ್ಟ ಕೆಲಸಕ್ಕೆ ಹೋಗದಂತೆ, ಪಾಪದ ಅರಿಕೆ ಮಾಡಿ ಮತ್ತೆ ನಾವು ಹಿಂದಿರುಗಿ ನೋಡದಂತೆ ನಮ್ಮನ್ನು ಆಶೀರ್ವದಿಸು ಕರ್ತನೆ. ನೀನಿಲ್ಲದೆ ನಾವ್ ಏನು ಮಾಡಲಾರೆವು ಕರ್ತನೆ. ನಮ್ಮ ಜೊತೆಗಾರ ನೀನಾಗಿರು. ನಾವು ನಿತ್ಯವೂ ಕರ್ತನೆ ನಿನ್ನ ವಾಕ್ಯವನ್ನು ಓದಿ ಅರ್ಥ ಮಾಡಿಕೊಂಡು ತಿಳಿಸಿ ಧ್ಯಾನಿಸಿ ನಿನಗಾಗಿ ಜೀವಿಸುತ್ತ ಪ್ರತಿ ಹೆಜ್ಜೆಯಲ್ಲಿಯೂ ಕರ್ತನೆ ದೇಶವನ್ನು ಕೇಳಿ ತಿಳಿಯುವುದಾಗಿ ನಡೆದುಕೊಳ್ಳುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಪ್ಪ. ಅಪ್ಪ, ಸೇರಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸು. ಬಾರದಿರುವವರನ್ನು ತಕ್ಕ ಸಮಯಕ್ಕೆ ಬಂದು ಸೇರಿಕೊಳ್ಳುವಂತೆ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸುವಾಗ, ಕೊಂಡಾಡುವಾಗ ಬಿಡುಗಡೆ ಸಿಗುತ್ತದೆ ಎಂಬ ಅನುಭವದಿಂದ ಎಲ್ಲರೂ ಬಂದು ಬಿಡುಗಡೆಯನ್ನು ತೆಗೆದುಕೊಳ್ಳುವಂತೆ ಕಾಪಾಡು ಸ್ವಾಮಿ. ನಿನ್ನನ್ನು ಸ್ತುತಿಸ್ಬೇಕು, ಆರಾಧಿಸ್ಬೇಕು, ಘನಪಡಿಸ್ಬೇಕು ರಾಜ. ನಾಮ ಮಹಿಮೆ ಪಡಿಸ್ಬೇಕು. ಯಾಕಂದ್ರೆ ನೀನು ನಮ್ಮ ಪಾಪಗಳನ್ನು ಕ್ಷಮಿಸುವಾತನು, ಸಕಲ ಅನೀತಿಯಿಂದ ನಮ್ಮನ್ನು ತಪ್ಪಿಸಿ ನೂತನ ಪಡಿಸುವಾತನು, ಹೊಸದಾಗಿ ನಮ್ಮ ಜೀವಿತವನ್ನು ಸರಿಪಡಿಸುವಾತನು ನೀನೇ. ನೀನು ಬಿಟ್ರೆ ಯಾರಿಂದಲೂ ಸಾಧ್ಯವಿಲ್ಲದ ಕೆಲಸ ನೀನು ಮಾಡುವವನಾಗಿದ್ದೆ. ಅದಕ್ಕಾಗಿ ಸ್ತೋತ್ರ. ಈ ಸಭೆಯನ್ನು ಕರ್ತನೆ, ಸಭೆಯ ಪಾಲಕರನ್ನು ಆಶೀರ್ವದಿಸು ಕರ್ತನೆ. ಅವರಿಗೆ ಆಯುಷು, ಆರೋಗ್ಯ, ಭಾಗ್ಯವನ್ನು ದಯಪಾಲಿಸು. ಅವ್ರ ಕುಟುಂಬ ವರ್ಗದವರನ್ನ ಎಲ್ಲರನ್ನು ನೀನು ಸಂರಕ್ಷಿಸಿ ಕಾಯ್ದು ಕಾಪಾಡು. ಹಾಗೆ ಬಂದಿರುವ ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ಕುಟುಂಬದಲ್ಲಿ ಪ್ರತಿ ಒಬ್ಬೊಬ್ಬರನ್ನು ನೀನು ಕಾಯ್ದು ಕಾಪಾಡು ಸ್ವಾಮಿ. ಎಲ್ಲ ಕೇಡು ಗಂಡಾಂತರದಿಂದ ತಪ್ಪಿಸಿ ಎಲ್ಲ ಪಾಪ ಶಾಪದಿಂದ ದೂರ ಮಾಡು ಸ್ವಾಮಿ. ಮಕ್ಕಳು ಎಷ್ಟು ದೂರವೋ ಅಷ್ಟು ದೂರ ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿ ನಮ್ಮನ್ನು ಪಡಿಸು ರಾಜ. ನಿನ್ಗೆ ಅಪ್ಪ, ಬಂದಿರುವ ಪ್ರತಿ ಒಬ್ಬೊಬ್ಬರನ್ನು ಬಾರದಿರುವ ಸ್ವಾಮಿ ಬರುವಂತೆ ನೀನು ಪ್ರೇರೇಪಿಸು ಕರ್ತನೆ. ಮುಂಜಾನೆ ಎದ್ದು ಪ್ರಾರ್ಥಿಸಲು ಬಿಡುಗಡೆ ಸಿಗುತ್ತದೆ ಎಂಬ ಆಶೀರ್ವಾದ ಅವರು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ ಸ್ತೋತ್ರಪ್ಪ. ಪರಿಶುದ್ಧನೇ 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 ನಿನ್ಗೆ ಸ್ತೋತ್ರ ಕರ್ತನೆ. ರಾಜಾದಿ ರಾಜನು, ದೇವಾದಿ ದೇವನನ್ನು ಸ್ತೋತ್ರ ಕರ್ತನೆ. ಹೀಗೆ ನಮ್ಮೆಲ್ಲರನ್ನು ಕರ್ತನೆ ನಿನ್ನ ಪಾದ ಸನ್ನಿಧಾನ ಕೊಟ್ಟು ಚಿತ್ತ ಕೊಟ್ಟು ಕೊಡುತ್ತಾ ಈ ಪ್ರಾರ್ಥನೆಯನ್ನು ಈ ನಾಮದಲ್ಲಿ ಬೇಡಿಕೊಂಡಿದ್ದೇನೆ. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಹಿರಿಯರಾದಂಥ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈಗ ಮುಂದಿನ ಪ್ರಾರ್ಥನೆಗೆ ನಾವು ಹೋಗೋಣ. ಈ ಸಮಯದಲ್ಲಿ ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ರಾಜೇಶ್ವರಿ ಅವರು. ಪಾಸ್ಟರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾರ್ದೋ ಮೈಕ್ ಮ್ಯೂಟ್ ಆಗಿದೆ, ಸ್ವಲ್ಪ ಸೌಂಡ್ ಬರ್ತಾ ಇದೆ ಪಾಸ್ಟರ್.
ನಿಮ್ದಾ? ಇಲ್ಲ, ಬೇರೆ ಯಾರ್ದೋ ಹೌದು, ಯಾರ್ದು? ಇದೆ. ಇವರು ಪ್ರೇಮ್ನಾಥ್ ಕೋಲ್ಕರ್ ಬ್ರದರ್ ಅವ್ರದ್ದು. ಆಮೇಲೆ ಇಂದ್ರ ಈಗ ಮಾಡಿದ್ದೀನಿ. ಮೈಕ್ ಆನ್ ಇದೆ, ಸೊ ಹೀಗಾಗಿ ಸೌಂಡ್ ಬರ್ತಾ ಇದೆ. ದಯಮಾಡಿ. ಓಕೆ. ಇನ್ನೊಂದು ಓಕೆ. ನೀವು ಪ್ರಾರ್ಥನೆ ಮಾಡಬೇಕಾದಂತ ವಿಷಯ ವಿಶೇಷವಾಗಿ ದೇವರ ವಾಕ್ಯಕ್ಕಾಗಿ, ದೇವರ ಸೇವೆಗಾಗಿ, ಸುವಾರ್ತೆಗಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳಿಕೊಳ್ತೇನೆ. ಈ ಕೊನೆ ಕಾಲದಲ್ಲಿ ದೇವರ ವಾಕ್ಯವು ಸಕಲ ಕುಲ ಭಾಷೆ ಪ್ರತಿ ಜನಾಂಗಗಳಿಗೆ ಸಾರಿಕೊಡಬೇಕಾಗಿದೆ. ಅದಕ್ಕಾಗಿ ದೇವರ ಆತ್ಮನು ಕಾರ್ಯ ಮಾಡಲಿ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಸುವಾರ್ತೆ ಸಾರೋದಕ್ಕೆ ಎಲ್ಲ ಅನುಕೂಲಗಳು ಒದಗಿ ಬರಲಿ, ಅಡೆತಡೆಗಳು ತೆಗೆದು ಹಾಕಲ್ಪಡಲಿ. ಅದಕ್ಕಾಗಿ ಬೇಕಾದಂತಹ ಪೂರ್ವ ಯೋಜಿತ ವ್ಯವಸ್ಥೆಯನ್ನ ನಮ್ಮ ದೇಶದಲ್ಲಿ ತರಲಿ. ಕ್ರೈಸ್ತರಿಗೆ ದೇವರ ವಾಕ್ಯಕ್ಕೆ, ಸೇವೆಗೆ ಯಾವ ಬಂಧನವಿಲ್ಲದಂತೆ ದೇವರು ಕಾರ್ಯ ಮಾಡಲಿ. ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುವಲ್ಲಿ ಈ ಸಮಯವು ಹೆಚ್ಚಾಗಿ ಆತ್ಮನಿಂದ ಉಪಯೋಗಿಸಲ್ಪಡುವಂತೆ ದೇವರು ವಿಶೇಷವಾಗಿ ತನ್ನ ಸಭೆಗಳನ್ನು ತೀರಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳಿಕೊಳ್ತೇನೆ. ಪ್ರೀತಿಯಲ್ಲಿ ಐಶ್ವರ್ಯವಂತನಾದ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರ. ಸ್ತೋತ್ರ ಸ್ವಾಮಿ. ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟು ಹೊಸ ಮುಂಜಾನೆ ವೇಳೆಯಲ್ಲಿ ಹೊಸ ವರ್ಷದ ಈ ಒಂದು 7ನೇ ದಿನದಲ್ಲಿ ನಿನ್ನ ಪವಿತ್ರ ಪಾದದಲ್ಲಿ ಬಂದು ನಿನ್ನ ನಾಮ ಕೊಂಡಾಡುವಂತ ಮಹಾಭಾಗ್ಯ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀಯಪ್ಪ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ, ಸ್ತೋತ್ರ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಪ್ರಾರ್ಥನೆ ಕೂಟದಲ್ಲಿ ಸ್ವಾಮಿ ಚಿಕ್ಕ ಹಿಂಡಾಗಿ ನಿನ್ನ ಪವಿತ್ರ ಪಾದದಲ್ಲಿ ಸ್ವಾಮಿ ನಿನ್ನ ವಾಕ್ಯ ಕೇಳೋದಕ್ಕಾಗಿ, ನಿನ್ನಲ್ಲಿ ವಿಜ್ಞಾಪಿಸೋದಕ್ಕಾಗಿ ಕೂಡಿ ಬಂದಿದ್ದೇವೆ. ದೇವರೇ, ನಮ್ಮನ್ನು ಕರುಣಿಸು. ಕರುಣಾನಿಧಿಯೇ, ನಮ್ಮನ್ನು ನಿನ್ನ ರೆಕ್ಕೆ ಅಡಿದಾವರಲ್ಲಿ ಸ್ವಾಮಿ ಸುರಕ್ಷಿತವಾಗಿ ಕಾಪಾಡು. ತಂದೆಯಾದ ದೇವರೇ, ಪರಾತ್ಪರ್ನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದ ಸುರಕ್ಷಿತನಾಗಿರುವನು ಎಂಬುದಾಗಿ ಆ ವಾಕ್ಯ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ. ಇವತ್ತಿನ ದಿನದಲ್ಲಿ ಸ್ವಾಮಿ ಬೋಧಕರ ಮುಖಾಂತರ ಬಂದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಸ್ವಾಮಿ ಆತ್ಮನ ರೀತಿಯಲ್ಲಿ ಸ್ವಾಮಿ ವಾಕ್ಯ ನಮಗೆ ಹಂಚುವ ರೀತಿಯಲ್ಲಿ ನೀನು ನಡೆಸಿದಿ ಸ್ತೋತ್ರ. ಆತ್ಮಿಕ ಆಹಾರ ನೀಡಿದ್ದಾರೆ ದೇವರೇ, ಅದು ನಮ್ಮ ಜೀವನಕ್ಕೆ, ನಮ್ಮ ಶರೀರಾತ್ಮ ಪ್ರಾಣಕ್ಕೆ ಬಲ ಸಿಕ್ಕುವ ರೀತಿಯಲ್ಲಿ ನೀನು ನಡೆಸು. ಯಾವನ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನು ಒಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಧ್ಯಾನಿಸ್ತಿರುವವನು ಅವನು ಎಷ್ಟೋ ಧನ್ಯನೆಂಬುದಾಗಿ ಹೇಳಿದೆಯಲ್ಲಪ್ಪ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುವಂತದಾಗಿ ರಕ್ಷಕ, ನಿನ್ನ ವಾಕ್ಯ ಈ ರೀತಿ ನಾವು ಫಲ ಕೊಡುವವರಾಗಿದ್ದು, ನಿನ್ನ ವಾಕ್ಯವೆಂಬ ನೀರಿನ ಬಳಿಯಲ್ಲಿ ನಾವು ಬೆಳೆಯುತ್ತಾ ಸ್ವಾಮಿ ಅನೇಕರಿಗೆ ನಿನ್ನ ವಾಕ್ಯ ತಲುಪುವ ರೀತಿಯಲ್ಲಿ ಜೀವಿಸುವಂತೆ ನೀ ನಮ್ಮನ್ನು ನಡೆಸು. ಬೋಧಕರಾದ ಯಮರಾಜ್ ಅವರನ್ನ ಆಶೀರ್ವಾದ ಮಾಡಪ್ಪ ಸ್ವಾಮಿ. ಅವರು ಮಾಡ್ತಕ್ಕಂಥ ಈ ಸೇವೆ ನೀನು ಬಲಪಡಿಸು, ಆಶೀರ್ವಾದ ಮಾಡು, ಇನ್ನು ಬೆಳೆಸು ದೇವರೇ. ಸಕಲ ಕುಲ ಜನಾಂಗ ಭಾಷೆದವರಿಗೆ ಸ್ವಾಮಿ ಸುವಾರ್ತೆ ಸಾರಲ್ಪಡಬೇಕು. ಲೋಕದ ಕಡೆವರೆಗೂ ಎಲ್ಲಾ ಜನರು ನಿನ್ನ ಕಡೆ ತಿರುಗಬೇಕು ಸ್ವಾಮಿ. ಆ ಒಂದು ಸೇವೆಗೆ ಅಡ್ಡಿ ಬರದ ರೀತಿಯಲ್ಲಿ ಸೈತಾನನ ತಂದೊಡ್ಡುವ ಎಲ್ಲಾ ಅಡೆತಡೆಗಳನ್ನು ನಿನ್ನ ವಶದಲ್ಲಿ ತೆಗೆದುಕೋ ಪ್ರಭುವೆ. ಸ್ವಾಮಿ, ಮನುಷ್ಯರು ಹಾಕಿಕೊಂಡ ಯೋಜನೆಗೆ ನಿನ್ನ ಆಲೋಚನೆ ನಮ್ಮ ಆಲೋಚನೆಗೆ ತುಂಬಾ ವ್ಯತ್ಯಾಸ ಇದೆ ಸ್ವಾಮಿ. ನಿನ್ನ ಆಲೋಚನೆಯೇ ಬೇರೆ, ಅದು ಹಿತದ ಆಲೋಚನೆ ಆಗಿರುವಂತದ್ದಾಗಿದೆ ಸ್ವಾಮಿ. ಮನುಷ್ಯರಾದ ನಾವು ಸ್ವಾಮಿ ನಮ್ಮ ಇಚ್ಛೆಯಂತೆ ನಮ್ಮ ಒಂದು ಆಲೋಚನೆ ಸ್ವಾಮಿ ಲೌಕಿಕವಾಗಿರ್ಬೋದು, ಆದರೆ ಸ್ವಾಮಿ ನೀನು ಆತ್ಮಿಕವಾಗಿ, ನೀನು ಜಗದ ಉತ್ಪತ್ತಿಗಿಂತ ಮೊದಲನೇ ನಿನ್ನ ಎಲ್ಲಾ ಕಾರ್ಯಗಳನ್ನು ನೀನು ಮಾಡುತ್ತಾ ಯೋಜನೆಯಲ್ಲಿ ನೀನು ಅದನ್ನು ರುಜುಪಡಿಸಿ ನಡೆಸಿದೀಯಪ್ಪ. ನಿನಗೆ ಸ್ತೋತ್ರ. ಮೇದೆ ಪಾರ್ಶ್ಯ ರದ್ದಾಗದ ಶಾಸನ ರದ್ದುಪಡಿಸಿ ಕಾರ್ಯ ರೂಪಿಸುವಂತ ಸರ್ವಶಕ್ತನು ನೀನು, ಕಾಪಾಡುವ ದೇವರು ನೀನು ಸ್ವಾಮಿ. ಈ ಒಂದು ಸೇವೆಗಳಿಗೆ
ಸುವಾರ್ಥ ಕೂಟಗಳಿಗೆ ಅಡೆತಡದ ತರ್ತಕ್ಕಂಥವರನ್ನು ನಿನ್ನ ವಶಕ್ಕೆ ತೆಗೆದುಕೊಂಡು ಈ ಕಾರ್ಯ ನೀನು ನಡೆಸು. ಯಾಕಂದರೆ ಸ್ವಾಮಿ, ನಿನ್ನ ಉದ್ದೇಶ ಎಲ್ಲರೂ ನಿನ್ನ ಕಡೆ ತಿರುಗಬೇಕು, ನಿನ್ನ ಅಂಗಲ್ಲಿ ಚಿತ್ರಿಸ್ಕೊಂಡು ರೂಪಿಸಿದಂತೆ ಎಲ್ಲರೂ ನಿತ್ಯ ಜೀವ ಪಡಿಬೇಕು ಸ್ವಾಮಿ. ಆ ವಾಕ್ಯ ಎಲ್ಲರಿಗೆ ತಲುಪಬೇಕು ಸ್ವಾಮಿ. ಕತ್ತಲೆಯಲ್ಲಿರುವವರಿಗೆ ಬೆಳಕು ಸಿಗ್ಬೇಕು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮೊಬ್ಬೊಬ್ಬರ ಜೀವಿತಗಳು ನಿನಗೆ ಸಮರ್ಪಿತವಾಗಿದೆ ಕರ್ತನೆ. ನಾವೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಪ್ರಾರ್ಥನೆ, ಒಂದೇ ಸ್ವರದಿಂದ ನಿನ್ನ ಕೂಗ್ತಿದ್ದೇವೆ ಸ್ವಾಮಿ. ನಿನ್ನ ಸೇವೆ ಹೆಚ್ಚಾಗಿ ಬೆಳಿಬೇಕು, ನಿನ್ನ ಸುವಾರ್ತೆ ಕೂಟ ಎಲ್ಲ ಕಡೆ ಎದ್ದೇಳ್ಬೇಕು ಸ್ವಾಮಿ. ಎಲ್ಲರೂ ನಿನ್ನ ಕಡೆ ತಿರುಗಬೇಕು ಸ್ವಾಮಿ. ಪ್ರತಿ ಆತ್ಮಗಳಿಗೆ ನಿನ್ನ ವಾಕ್ಯ ತಲುಪಬೇಕು ಸ್ವಾಮಿ. ಅಂತ ಸೇವಕರನ್ನ ಬಲಪಡಿಸು, ಕಾರ್ಯ ರೂಪಿಸು ಸ್ವಾಮಿ. ತಂದೆಯಾದ ದೇವರೇ, ನಾವೆಲ್ಲ ಕೊನೆ ಕಾಲದಲ್ಲಿದ್ದೇವೆ ಸ್ವಾಮಿ. ಪ್ರಾರ್ಥನೆ ಹೆಚ್ಚಾಗಿ ಮಾಡುವಂತೆ, ಹೆಚ್ಚಾದ ಕೂಟಗಳಲ್ಲಿ ನಾವು ಇಂಥ ಒಂದು ಕೂಟಗಳು ನಡಗುವಂತೆ, ಅನೇಕರು ಓಡಿ ಬರುವಂತೆ ನೀನು ನಡೆಸು ಸ್ವಾಮಿ. ಜಿಂಕೆಯು ನೀರಿಗೆ ಯಾವ ರೀತಿ ತವಕಪಟ್ಟು ಓಡಿ ಬರ್ತದೋ, ನಿನ್ನ ವಾಕ್ಯದ ಒಂದು ಹಂಬಲ ದಾಹ ಕೊಟ್ಟು ಎಲ್ಲರೂ ಓಡಿ ಬರುವಂತೆ ನೀನು ನಡೆಸು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಸರ್ಕಾರದಿಂದಾಗ್ಲಿ ಯಾವುದೇ ಬೇರೆ ಇನ್ಯಾವುದರಿಂದಲೂ ಸ್ವಾಮಿ ತೊಂದರೆಗಳಾಗದಂತೆ ದೇವರೇ ನಿನ್ನ ಸೇವೆಗೆ ನಿನ್ನ ಕೃಪೆ ಅನುಗ್ರಹಿಸಿಕೊಡು. ಆ ಕಾರ್ಯ ಮಾಡ್ಲಿಕ್ಕೆ ಸಹಾಯ ಮಾಡು. ಆ ಒಂದು ಸುವಾರ್ತೆ ಕೂಟಗಳು ನಡಿಲಿಕ್ಕೆ ಸ್ವಾಮಿ ಹಣದ ಸಹಾಯ ಬೇಕು ಸ್ವಾಮಿ. ದೇವರೇ, ಅಂತ ಸಹಾಯ ಮಾಡುವಾಗ ಯಾರೇ ಯಾವುದೇ ತರದ ಸೈತಾನನ ಕುತಂತ್ರಗಳು, ಅಭ್ಯಂತರಗಳು ಬರದ ರೀತಿಯಲ್ಲಿ ನೀನು ಸ್ವಾಮಿ ನಿನ್ನ ಹತೋಟಿಯಲ್ಲಿ ಇಟ್ಕೊಂಡು ಈ ಕಾರ್ಯ ನಡೆಸಲಿಕ್ಕೆ ನೀನು ಸಹಾಯ ಮಾಡು. ತಂದೆಯಾದ ದೇವರೇ, ನಾವು ಸ್ವಾಮಿ ನಿನ್ನವರಾಗಿದ್ದು ನಿನ್ನ ಸಾಕ್ಷಿಗಳಾಗಿರ್ಲಿಕ್ಕೆ ನೀನು ಸಹಾಯ ಮಾಡು. ನೀನು ಕರೆದಾತನು ಇರುವಾತನು ನಂಬಿಗಸ್ತನಾಗಿದ್ದಿ, ಪೂರೈಸುವನಾಗಿದ್ದಿ. ಯಾವತ್ತು ಬೋಧಕರ ಹೃದಯದಲ್ಲಿ ಈ ಕಾರ್ಯ ಮಾಡ್ಲಿಕ್ಕೆ ಮನಸ್ಸು ಮಾಡಿದಾರೋ ಅದಕ್ಕೆ ನಿನ್ನ ಸಹಾಯ ಬೇಕು ಸ್ವಾಮಿ. ನಾವೆಲ್ಲ ಒಂದೇ ಮನಸ್ಸಿನಿಂದ ನಿನ್ನಲ್ಲಿ ವಿಜ್ಞಾಪಿಸ್ತೇವೆ ಕರ್ತನೆ. ಈ ಕಾರ್ಯ ಮಾಡ್ಲಿಕ್ಕೆ ನೀನು ಸಹಾಯ ಮಾಡು. ದೊಡ್ಡ ಜನಾಂಗ ಸೇರಿ ಬರುವಂತೆ, ನಿನ್ನ ವಾಕ್ಯ ಕೇಳುವಂತೆ ನೀನು ಮಾಡು ಸ್ವಾಮಿ. ಅಪ್ಪ, ನಿನ್ನೊಬ್ಬಾತನಿಗೆ ಮಾತ್ರ ಸಾಧ್ಯ ಈ ಕಾರ್ಯ ಆಗ್ಲಿಕ್ಕೆ. ನಿನ್ನ ವಾಕ್ಯ ತಲುಪಲಿಕ್ಕೆ ಸ್ವಾಮಿ ನೀನೊಬ್ಬನೇ ಸಹಾಯ ಮಾಡ್ಬೇಕು ಕರ್ತನೆ. ಆ ಯಾವ ಬಾಗಿಲು ತೆರೆದಿಡ್ತೀಯೋ ದೇವರೇ ಸುವಾರ್ಥ ಕೂಟ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ ಪ್ರಭು, ಆದರೆ ಇದು ನಿನ್ ಕಾರ್ಯ ಸ್ವಾಮಿ. ನೀನಿಲ್ದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅದಕ್ಕಾಗಿ ಸ್ವಾಮಿ ನೀನು ಕಾರ್ಯ ನಡೆಸು, ಕೃಪೆ ತೋರಿಸು. ಬೋಧಕರು ಅಂದುಕೊಂಡ ರೀತಿಯಲ್ಲಿ ಸ್ವಾಮಿ ನೀನು ನಡೆಸು ಕರ್ತನೆ. ಎಲ್ಲರಿಗೂ ನಿನ್ನ ವಾಕ್ಯ ಸಾರಬೇಕು ಸ್ವಾಮಿ. ಎಲ್ಲರೂ ನಿನ್ನ ಸತ್ಯದ ಮಾರ್ಗದಲ್ಲಿ ಬರಬೇಕು ಸ್ವಾಮಿ. ಒಂದಾತ್ಮ ನಾಶವಾಗಬಾರ್ದು ಸ್ವಾಮಿ. ನಿನ್ನ ಉದ್ದೇಶ ನೆರವೇರಿಸಪ್ಪ ಕರ್ತನೆ. ಬೋಧಕ ಮುಖಾಂತರ ದೇವರೇ, ನಾವೆಲ್ಲ ಸ್ವಾಮಿ ನಿನ್ನಲ್ಲಿ ಅಂಗಲಾಚಿ ಬೇಡುವಾಗ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳು. ನಿನ್ನ ಸದುತ್ತರವನ್ನು ಕೊಡು ಸ್ವಾಮಿ. ತಂದೆಯಾದ ದೇವರೇ, ಈ ಕೂಟದಲ್ಲಿ ಸೇರಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಹೆಸರಾಗಿ ಕಾಪಾಡು ಕರ್ತನೆ. ದೇವರೇ, ದಿನದಿಂದ ದಿನಕ್ಕೆ ಈ ಕೂಟ ಬೆಳೆಯುವಂತೆ ನೀನು ಮಾಡು ಸ್ವಾಮಿ. ತಂದೆಯಾದ ದೇವರೇ, ನಮ್ಮೆಲ್ಲರ ಕೊರತೆಗಳನ್ನು ನೀನು ಬಲ್ಲಾತನಾಗಿದಿ, ನಮ್ಮೆಲ್ಲರ ಸಮಸ್ಯೆಗಳನ್ನು ನೀನು ಬಲ್ಲಾತನಾಗಿದಿ ತಂದೆ. ಹೆಸರಾಗಿ ಬೋಧಕರು ಪ್ರಾರ್ಥಿಸುವಾಗ ನೀನೇ ಸದುತ್ತರ ಕೊಡಪ್ಪ ಸ್ವಾಮಿ. ನಾವು ಚಿಕ್ಕ ಹಿಂಡಾಗಿ ನಿನ್ನ ಪಾದದಲ್ಲಿ ಬೇಡುವಾಗ ನಮ್ಮ ಈ ಒಂದು ವಿಜ್ಞಾಪನೆಗೆ ನೀನೇ ಸದುತ್ತರ ಕೊಡಪ್ಪ ಸ್ವಾಮಿ. ತಂದೆಯೇ, ಇದುವರೆಗೂ ನೀವು ಬೇಡಿಲ್ಲ, ಕೇಳಿಲ್ಲ, ನಿನ್ನ ನಾಮದಲ್ಲಿ ಬೇಡುವಂತವರಿಗೆ ನೀನು ದಯಪಾಲಿಸುವ ದೇವರಾಗಿದ್ದಿ ಕರ್ತನೆ. ನಿನ್ನ ನಾಮದಲ್ಲಿ ಜಯ ಉಂಟು, ನಿನ್ನ ನಾಮದಲ್ಲಿ ಶಕ್ತಿ ಉಂಟು, ನಿನ್ನ ನಾಮದಲ್ಲಿ ಸ್ವಾಮಿ ಎಲ್ಲದಕ್ಕೂ ಬಿಡುಗಡೆ ಉಂಟು ಕರ್ತನೆ. ಅದಕ್ಕಾಗಿ ನಿನ್ನಲ್ಲಿ ನಂಬಿ ವಿಶ್ವಾಸದಿಂದ ಪ್ರಾರ್ಥಿಸ್ತೇವೆ ಪ್ರಭುವೆ. ನಿನ್ನ ಕೃಪೆ ಅನುಗ್ರಹಿಸಿಕೊಡು. ನಮ್ಮನ್ನು ನಾವು ಸಮರ್ಪಿಸ್ತೇವೆ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ. ಯೋಬನ ರೀತಿಯಲ್ಲಿ ದೇವರೇ ತನ್ನ ಮಕ್ಕಳ ಸಂಖ್ಯೆಗೆ ತಕ್ಕಂತೆ ಪ್ರಾರ್ಥಿಸಿದನು. ತಿಳಿದೋ ತಿಳಿಲಾರ್ದೆ ಮಾಡಿರೋ ಎಲ್ಲ ತಪ್ಪುಗಳಿಗೆ ಕ್ಷಮೆ ನೀಡಿ ನಮ್ಮ ವಿಜ್ಞಾಪನೆಗಳನ್ನು ನೀನು ಲಾಲಿಸಿ ಸದುತ್ತರ ಕೊಟ್ಟು ನೀನೇ ಮಹಿಮೆ ಹೊಂದಬೇಕಾಗಿ ನನ್ನ ತಂದೆ ಮತ್ತೊಂದು ಆವೃತ್ತಿ ಕೂಡಿ ಬಂದಿರ್ತಕ್ಕಂಥ ನಮ್ಮ ಒಬ್ಬೊಬ್ಬರ ಕುಟುಂಬಗಳನ್ನು, ಬೋಧಕರ ಕುಟುಂಬವನ್ನು, ಬೋಧಕರನ್ನು ಆರೋಗ್ಯ ಭಾಗದಿಂದ ಕಾಪಾಡು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನೀನೇ ಸದುತ್ತರ ನೀಡ್ತಿ ಅಂತೇಳಿ
ನಮ್ಮ ಪ್ರಭು ರಕ್ಷಕನಾದ ಯೇಸುವಿನ ಪವಿತ್ರ ನಾಮದಲ್ಲಿ ದಿನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್ ಆಮೇನ್. ಪಾಸ್ಟರ್ ನಿಮ್ದು ಅನ್ಮ್ಯೂಟ್ ಇದೆ, ಸೌಂಡ್ ಕೇಳಿಸ್ತಾ ಇಲ್ಲ. ಉತ್ತಮವಾದ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್, ನಮ್ಮ ಮಗಳಿಗಾಗಿ, ನನ್ನ ಮಗನ ಕುಟುಂಬಕ್ಕಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್, ನನ್ನ ಆರೋಗ್ಯಕ್ಕಾಗಿ. ಪಾಸ್ಟರ್, ಹೇಳಿ. ಇವತ್ತು ಪುರುಷೋತ್ತಮ್ ಪಾಸ್ಟರ್ ಮಗಳ ಮದುವೆ ಸುಗಮವಾಗಿ ನಡೆಯುವಂಗೆ ಪ್ರಾರ್ಥನೆ ಮಾಡಿ. ಹೇಳಿ. ಸಂದೀಪ್ ಬೆಂಗಳೂರಲ್ಲಿ ಆಪರೇಷನ್ ಆಗಿತ್ತಲ್ಲ, ಅದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿದೆ. ಅಡ್ಮಿಟ್ ಆಗಿದ್ದಾನೆ ಬ್ಯಾಂಗ್ಳೂರಲ್ಲಿ. ಸಂದೀಪ್ ಸ್ವೆಲ್ಲಿಂಗ್ ಇದೆ ಅಂತ, ಲಿವರ್ ಸ್ವೆಲ್ಲಿಂಗ್ ಇರ್ಬೇಕಾದ್ರೆ ಮೋಸ್ಟ್ಲಿ. ಪ್ರಾರ್ಥನೆ ಮಾಡಿ. ನಮ್ಮ ಧಾರಾಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ಒಡೆಯ, ಈ ಗಳಿಗೆ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ವಿಜ್ಞಾಪನೆಗಳು. ನಮ್ಮ ಅಪರಾಧಗಳನ್ನ ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು ರಾಜ. ನಿನ್ನ ಕೃಪೆಯಿಂದ ನಮ್ಮನ್ನ ಆವರಿಸಿಕೊ. ನೀನು ಕ್ಷಮಿಸುವಂತ ದೇವರಾಜ. ನಮ್ಮ ಪಾಪಗಳನ್ನ ಪರಿಹರಿಸಿ ನಮಗೆ ಸದುತ್ತರವನ್ನು ಕೊಡುವಂತ ದೇವರಾಗಿದೆ. ನಮ್ಮ ವಿಜ್ಞಾಪನೆಗಳನ್ನು ಮಾನಿಸಿ ಸದುತ್ತರವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುವಂತ ದೇವರನ್ನಾಗಿದೆ. ಇದಕ್ಕಾಗಿ ಸ್ತೋತ್ರ ನಮ್ಮ ಮೇಲಿರ್ಲಿ ಸ್ವಾಮಿ. ನಾವು ಮಾಡುವಂತ ಪ್ರತಿ ಮೆಚ್ಚುಗೆ ಆಗುವಂತ ನಿನ್ನ ಸನ್ನಿಧಾನದಿಂದ ಎಲ್ಲ ಆಶೀರ್ವಾದಗಳು ಬರುವಂತೆ ಕಾರ್ಯ ಮಾಡು. ನಂಬಿಕೆಯಿಂದ ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯು ಸದುತ್ತರವನ್ನು ದಯಪಾಲಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ಮಂದೆಗಾಗಿ ಸ್ತೋತ್ರ, ಈ ಆರಾಧನೆಗಾಗಿ ಸ್ತೋತ್ರ ಸ್ವಾಮಿ. ಈ ಪ್ರಾರ್ಥನೆಗಳನ್ನು ಕಾರ್ಯ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ಇಡುತ್ತೇವೆ ಸ್ವಾಮಿ. ದೇಶದಲ್ಲೆಲ್ಲ ಸತ್ಯದ ಸುವಾರ್ತೆ ಪವಿತ್ರಾತ್ಮ ದೇವರ ಕಾರ್ಯ ನಡೆಸಲಿಕ್ಕೆ ಸಹಾಯ ಮಾಡು. ನಿನ್ನ ಸೇವೆಗೆ ಬಂಧನವಿಲ್ಲದಂತೆ, ಯಾವ ಅಡ್ಡಿಯು ಬರದಂತೆ ನೀನು ನೋಡಿಕೊ. ಯಾವುದೇ ವಿಧವಾದಂತ ಸೈತಾನನ ಕಾರ್ಯಗಳು ನಿನ್ನ ಸೇವೆಗೆ ವಿರುದ್ಧವಾಗಿ ನಡೆಯದಂತೆ ನಿನ್ನ ದೂತರ ಬೇಲಿನ ಹಾಕು. ಪ್ರತಿಯೊಬ್ಬ ನಿನ್ನ ಸೇವಕರು, ಪ್ರತಿಯೊಬ್ಬ ನಿನ್ನ ಮಗನು, ನಿನ್ನ ಮಗಳು ನಿನ್ನ ವಾಕ್ಯವನ್ನ ಕೈಯಲ್ಲಿ ಹಿಡಿದು ಸುವಾರ್ತೆಗಾಗಿ ಮುಂದೆ ಹೋಗುವಾಗ ನೀನು ಅವರ ಜೊತೆಗಾರನಾಗಿರು. ಅವರ ಮುಂದೆ ನಿನ್ನ ದೇವದೂತರನ್ನ ಕಳಿಸಿಕೊಡು. ಅವರ ಮಾರ್ಗಗಳನ್ನ ಸರಾಗ ಮಾಡು. ನಿನ್ನ ಸೇವೆಗೆ ಬೇಕಾದಂತ ಹೃದಯಗಳನ್ನ ಆತ್ಮಗಳನ್ನ ಒದಗಿಸಿಕೊಡು ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳಲು ಸಿದ್ಧವಾಗಿರುವಂತ ಆತ್ಮಗಳ ಬಳಿಗೆ ನಿನ್ನ ಮಕ್ಕಳು ಸತ್ಯವೇದದ ಸತ್ಯವನ್ನ ತೆಗೆದುಕೊಂಡು ಹೋಗುವಂತೆ ಕಾರ್ಯ ಮಾಡು. ಪ್ರೀತಿಯ ನುಡಿಗಳನ್ನ ತಿಳಿಸುವಂತೆ ಸಹಾಯ ಮಾಡು. ಪಾಪದ ಬಂಧನಗಳಿಂದಲೂ, ಕಷ್ಟಗಳಿಂದಲೂ, ಕಾಯಿಲೆಗಳಿಂದಲೂ, ಎಲ್ಲ ಸಂಕಟಗಳಿಂದಲೂ ಜನರು ಬಿಡುಗಡೆ ಹೊಂದುವಂತೆ ಕೃಪೆ ತೋರು. ಬಡತನ, ಎಲ್ಲಾ ರೀತಿಯಾದ ಶೋಷಣೆಗಳು ಸ್ವಾಮಿ ತೆಗೆದು ಹಾಕಲ್ಪಟ್ಟು ಮಾನವರ ಬದುಕಿಗೆ ಸ್ವಾಮಿ ಸುಕ್ಷೇಮವನ್ನು, ಸಮಾಧಾನವನ್ನು ಉಂಟು ಮಾಡುವಂತ ಸತ್ಯದ ಸುವಾರ್ತೆಯು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ನಿನ್ನ ಅಂಗಲಾಚಿ ಬೇಡುತ್ತೇವೆ. ನಿನ್ನ ಸೇವೆ ಅಭಿವೃದ್ಧಿಯಾಗಲಿ, ನಿನ್ನ ರಾಜ್ಯವು ಸಿದ್ಧಿಗೆ ಬರಲಿ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಸಹೋದರಿ ಪ್ರಾರ್ಥನೆ ಸ್ವಾಮಿ, ಅವರ ಮಗಳಿಗಾಗಿ, ಮಗನ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಬಲಪಡಿಸುವ ಆನಂದದಿಂದ ಅವರೆಲ್ಲ ವಿಶೇಷವಾಗಿ ಸಹೋದರಿ ರಾಜೇಶ್ವರ ಮಗಳ ಜೀವಿತದಲ್ಲಿ ಕೃಪೆತ್ತೂರಿಯ ಮಗಳಿಗೆ ಬೇಕಾದಂತ ಸಂತಾನವನ್ನು ಅನುಗ್ರಹಿಸಿ ಆ ಮಗಳು ನೀನು ಕೊಡುವಂತ ಸೌಭಾಗ್ಯದೊಂದಿಗೆ ನಿನ್ನನ್ನು ಕೊಂಡಾಡುವುದು ಕೃಪೆತ್ತೂರು. ಮಗನ
ಕುಟುಂಬದಲ್ಲಿ ನಿನಗೆ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ಕೊಟ್ಟು ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ಕೃಪೆಯಿಂದ ಬಳಸಿ ಅಭಿವೃದ್ಧಿ ಪಡಿಸು ಸ್ವಾಮಿ. ಸಹೋದರಿಯನ್ನು ಮುಟ್ಟಿ ಸ್ವಸ್ಥಪಡಿಸು, ಪರಿಪೂರ್ಣವಾದ ಆರೋಗ್ಯ ಕೊಡು. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಸ್ತೋತ್ರರಾಜ ಸ್ವಾಮಿ. ಕರ್ತನೆ, ಪುರುಷೋತ್ತಮ್ ಪಾಸ್ಟರ್ ಮಗಳ ಮದುವೆಗೆ ಸ್ವಾಮಿ, ಅಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಅಲ್ಲಿ ಎಲ್ಲಾ ಕಾರ್ಯಗಳು ಹಿತವಾಗಲಿ, ಆಶೀರ್ವದಿಸಲ್ಪಡಲಿ. ಮಧುಮಕ್ಕಳು ನಿನ್ನ ಕೃಪೆಯಿಂದ ಸ್ವಾಮಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲಿ. ಆ ಮದುವೆಯಲ್ಲಿ ಯಾವ ರೀತಿಯಲ್ಲಿ ಕಾನಾನ್ ದೇಶದಲ್ಲಿ ಸ್ವಾಮಿ, ಕಾನಾ ಊರಿನಲ್ಲಿ ನೀನು ಆ ಮದುವೆಯನ್ನು ಆಶೀರ್ವದಿಸಿದೆಯೋ, ನಿನ್ನ ಪ್ರಸನ್ನತೆಯನ್ನು ಇರಿಸಿ ಸ್ವಾಮಿ ನೀನು ಅಭಿಷೇಕಿಸಿದೆಯೋ, ಹಾಗೆ ಈ ಮದುವೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಗ್ರಹಿಸಿ ಯಾವ ಕೊರತೆಯು ಬಾರದ ಹಾಗೆ ನಿನ್ನ ಪ್ರೀತಿಯ ಬಂಧನದಲ್ಲಿ ಆ ಕುಟುಂಬವು ಕಟ್ಟಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಇದೇ ಅಂತ ಇಲ್ಲಿ ನಮ್ಮ ಮಕ್ಕಳನ್ನ ಆಶ್ವಸಿಸು, ಅವ್ರು ಮಾಡುವಂತ ಸೇವೆಯನ್ನು ಆಶ್ವಸಿಸು, ಅಭಿವೃದ್ಧಿ ಪಡಿಸಿ ನಾಮದ ಗಂತಿಗಾಗಿ ಉಪಯೋಗಿಸು ಸ್ವಾಮಿ. ಇದೇ ಅಂತ ಸ್ವಾಮಿ, ಅವರ ಮಗನ ಜೀವಿತದಲ್ಲಿ ಸ್ವಾಮಿ ಬಂದದ್ದು ಇರುವಂತ ಈ ಸಮಸ್ಯೆಯನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಈ ಸಹೋದರ ಸಂದೀಪ್ ಅವರು ಸ್ವಾಮಿ, ಕರ್ತನೆ, ಅವರಲ್ಲಿ ಆ ಒಂದು ಆಪರೇಷನ್ ಆಗಿರುವುದರಿಂದ, ಅದರ ನಿಮಿತ್ತ ಸಮಸ್ಯೆ ಆಗಿರುವುದರಿಂದ ನಿನ್ನ ಕೃಪಾಸ್ತಕ್ಕೆ ಆ ಮಗನನ್ನ ಒಪ್ಪಿಸ್ತೇವೆ ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಎಲ್ಲರ ಪ್ರಾರ್ಥನೆಯನ್ನು ನೀನು ಕೇಳಿ ಆ ಸಹೋದರರನ್ನ ನೀನು ಮುಟ್ಟಿ ಅವರ ಶರೀರದ ಒಳಗೆ ಆಂತರಿಕವಾಗಿ ಆಗಿರುವಂತ ಆ ನೋವನ್ನ, ಆ ಬಾಧೆಯನ್ನ ಸಂಪೂರ್ಣವಾಗಿ ಸ್ವಸ್ಥಪಡಿಸಿ ಅವರು ಸಂಪೂರ್ಣವಾಗಿ ಆರೋಗ್ಯವನ್ನು ಪಡೆದು ಯಾವುದೇ ಬಾಧೆ ಇಲ್ಲದೆ ಸ್ವಾಮಿ ಎದ್ದು ಉಂಡು ತಿಂದು ಬಲ ಹೊಂದಿ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ಸೈತಾನ ಎಲ್ಲಾ ಕಾರ್ಯಗಳನ್ನ ನಯಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಜೀವವನ್ನು, ಸುಕ್ಷೇಮವನ್ನು, ಸುರಕ್ಷತೆಯನ್ನು ದಯಪಾಲಿಸು. ಹೀಗೆ ನಿನ್ನ ಪ್ರೀತಿಯಲ್ಲಿ ನ್ಯೂನತೆಯಲ್ಲಿ ನಡೆದು ನಿನಗೆ ಸಾಕ್ಷ್ಯ ಮಕ್ಕಳಾಗಿ ಬದುಕುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಬೇಡುವಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಬೆಳಗಿನ ಜಾವದಲ್ಲಿ ಪ್ರತಿಯೊಂದು ವಿಜ್ಞಾಪನೆಗಳು ನಿನ್ನ ಮುಂದೆ ತರುವಾಗ ನಿನ್ನ ಕೃಪೆಯಿಂದ ಆವರಿಸಲ್ಪಟ್ಟು ಎಲ್ಲಾ ಪ್ರಾರ್ಥನೆಗಳಿಗೂ ಸದುತ್ತರವನ್ನು ದಯಪಾಲಿಸು ಸ್ವಾಮಿ. ವಿಶೇಷವಾಗಿ ತಲೆಬಾಗಿ ಬಂದಿರುತ್ತಾರೆ ನಮ್ಮ ಮಂದಿನ ಆಸ್ಪಪಿಸ್ತೇನೆ ಸ್ವಾಮಿ. ಹಿರಿಯಂತ ಲೋಕೇಶ್ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಸ್ಪಪಿಸ್ತೇನೆ. ಅವ್ರು ಮಾಡುವಂತ ಸೇವೆ ಕೆಲಸ ಕಾರ್ಯನ ಆಸ್ಪಪಿಸ್ತೇನೆ. ಎಲ್ಲರನ್ನ ಆಶೀರ್ವದಿಸು, ಅಪ್ಪನ ಬಲದಿಂದ ಅಭಿಷೇಕಿಸು. ಈ ಹೊಸ ವರ್ಷದಲ್ಲಿ ಈ ಕೂಟವು ಆಶೀರ್ವಿಸಲ್ಪಟ್ಟು ತಲೆಬಾಗಿ ಬರುವಂತಹ ಪ್ರತಿಯೊಬ್ಬರು ಸ್ವಾಮಿ ಆತ್ಮಿಕವಾಗಿ ಬಲ ಹೊಂದುವಂತೆ, ಪರಿಶುದ್ಧಾತ್ಮನ ಬಲದಿಂದ ಅಭಿಷೇಕಿಸಲ್ಪಡುವಂತೆ, ಪರಲೋಕ ರಾಜ್ಯಕ್ಕಾಗಿ ತವಕಪಟ್ಟು ಪರಿಪೂರ್ಣವಾದಂತಹ ಪರಿಶುದ್ಧತೆಯಲ್ಲಿ ಪಾಲು ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು. ಎಲ್ಲಾ ಪರಲೋಕದ ಸುರಕ್ಷತೆಯನ್ನು, ಸುಕ್ಷೇಮವನ್ನು, ಸಮೃದ್ಧಿಯನ್ನು ಅನುಗ್ರಹಿಸಿ ಯಾವ ಕೊರತೆ ಇಲ್ಲದೆ ನಿನ್ನ ಮಕ್ಕಳು ಸಂತೋಷ, ಸಮಾಧಾನ, ಸಂತೃಪ್ತಿಯಿಂದ ನಿನ್ನನ್ನು ಆರಾಧಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಲೋಕದ ಕಟ್ಟ ಕಡೆಗೆ ಸತ್ಯದ ಸುವಾರ್ತೆಯು ಸಾರಲ್ಪಡಲಿ. ನಿನ್ನ ರಾಜ್ಯವು ಬೇಗನೆ ಬರಲಿ ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಹುಟ್ಟಬೇಕಾದ ಪ್ರತಿಯೊಂದು ಆತ್ಮಕ್ಕೂ ಸತ್ಯವು, ನಿನ್ನ ಪ್ರೀತಿಯು ಮುಟ್ಟುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬ ಮಾನವನು ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ಅಂಗೀಕರಿಸಿಕೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನನ್ನು ಆರಾಧಿಸುವಂತೆ ಸ್ವಾಮಿ. ನನ್ನನ್ನು ಕುಟುಂಬ ಕುಟುಂಬ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಿಂದ ನಿನ್ನ ಕೃಪಾಸ್ತಕ್ಕೊಪ್ಪಿಸ್ತೇನೆ. ನಿನ್ನ ದಯೆ ನಮ್ಮ ಮೇಲಿರಲಿ. ಆತ್ಮನ ಬಲದಿಂದ ನಮ್ಮನ್ನು ಅಭಿಷೇಕಿಸಿ ನೀತಿ ಸೇಲಿ ಉಪಯೋಗಿಸಿಕೊಂಡು ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ನಿನ್ನಿಂದ ಸದುತ್ತರವನ್ನು ಎದುರು ನೋಡುತ್ತಿರುವಂತೆ ಎಲ್ಲಾ ನಿನ್ನ ಪ್ರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಕ್ತಿಯಿಂದ ನಿನ್ನನ್ನು ಕೊಂಡಾಡುವಂತ ಎಲ್ಲಾ ನಿನ್ನ ಭಕ್ತರೊಂದಿಗೆ ಈಗಲೂ ಯಾವಾಗಲೂ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರನ್ನು ಘನಪಡಿಸಲು ಕೂಡಿ ಬಂದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ.
ಹೀಗೆ ದೇವರು ನಮ್ಮನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ತನ್ನ ಚಿತ್ತವನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತೆ ಕರೆ ಮಾಡಲಿಕ್ಕಾಗಿ ಪ್ರಾರ್ಥಿಸುತ್ತಾ ಬೆಳಗಿನ ಶುಭಾಶಯಗಳೊಂದಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಿ. Thank you, Pastor. Everybody, good morning. Second.